ಹಲ್ಲೆಲೂಯಾ. ದಾನಿಯೇಲ ಗ್ರಂಥ 12ನೇ ಅಧ್ಯಾಯ. ದಾನಿಯೇಲ 12:4 ವಚನ ಓದಿ. ದಾನಿಯೇಲ ಗ್ರಂಥ 12:4. Revelation chapter 12:4. ದಾನಿಯೇಲ 12:4. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದಲ್ಲಿ ಕಾಲದವರೆಗೂ ಮರೆಯಾಗಿರಲಿ. ಸಾಕು. ಹಲ್ಲೆಲೂಯಾ. ಏನ್ ಹೇಳ್ತಾರೆ ದಾನಿಯೇಲನಿಗೆ ದೇವರು? ನೀನು ಬರೀತಿದೆಯಲ್ಲ ಗ್ರಂಥ, ದಾನಿಯೇಲ ಗ್ರಂಥನ ಮುದ್ರೆ ಹಾಕು, ಸೀಲ್ ಹಾಕು, ಮುಚ್ಚಿಡು, ಪಬ್ಲಿಸಿಟಿ ಮಾಡಬೇಡ. ಏನ್ ಮಾಡ್ತಾರೆ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಅರ್ಥ ಆಗುತ್ತಲ್ಲ ಇವಾಗ? ಈ ರೆವಲೇಷನ್, ಈ ಸತ್ಯಾರ್ಥನ, ಈ ಗುಡಾರ್ಥನ ಹೇಳ್ಬೇಡ. ಅಂತ್ಯಕಾಲ ಇನ್ನು ಬಂದಿಲ್ಲ, ಅಂತ್ಯಕಾಲ ಒಳಗಿನ ಮುಚ್ಚಿಡು. ಎಲ್ಲರಿಗೂ ಅಂತೆ ಎಲ್ಲಾರು ಹೇಳಿ ಬಾಯ್ತು. ಎಲ್ಲರಿಗೂ ಈ ವಾಕ್ಯಗಳನ್ನ ಮುಚ್ಚಿಡು ಅಂತ ಹೇಳಿದ್ರು, ಎಲ್ಲರಿಗೂ ಈ ಗ್ರಂಥಗಳನ್ನ ಮುಚ್ಚಿಡು ಅಂತ ಹೇಳಿದ್ರು. ಅಂತ್ಯಕಾಲವರೆಗೂ ಬರಿಬೇಡ. ಈಗ ನಮ್ಮ ಹತ್ರ 12 ಅಧ್ಯಾಯ ಇದೆಯಲ್ಲ, 12 ಅಧ್ಯಾಯ ಇರೋದು ಮಾತ್ರ ಕೊಡು. ಇನ್ನು ಏನೇನೋ ನಿನಗೆ ಹೇಳಿದ್ದೀನಿ, ಅದನ್ನೆಲ್ಲ ಸೀಕ್ರೆಟ್ ಆಗಿ ಪಬ್ಲಿಸಿಟಿ ಮಾಡಬೇಡ. ಏನಂತ ಹೇಳ್ಬಿಡ ದಾನಿಯೇಲನಿಗೆ ದೇವರು? ನಿನ್ ಹೃದಯದಲ್ಲಿ ಇಟ್ಕೋ. ಪ್ರೈಸ್ ದಿ ಲಾರ್ಡ್. ಅದನ್ನ ಬರೆದು ಪೇಪರ್ ಅಲ್ಲಿ, ಗ್ರಂಥದಲ್ಲಿ ಇಡಬೇಡ. ಸ್ಪಿರಿಟ್ ಆಫ್ ಗಾಡ್. ಅದಕ್ಕೆ ಸಂಬಂಧಪಟ್ಟಿರೋ ಇನ್ನೊಂದು ವಾಕ್ಯ ಇದೆ. ಪ್ರಕಟಣೆ ಗ್ರಂಥ 22:10. ರೆವಲ್ಯೂಷನ್ ಚಾಪ್ಟರ್ 20:10. ప్రకటన గ్రంథం 22:10. చెవులు చాలా షార్ప్ గా ఉండాలి. చెవిటి చెవులు దేవునికి కాదు. ಕಿತ್ತೆ ಕಿವಿಗಳು ದೇವರಿಗೆ ಆಗಲ್ಲ. ಕಿವಿಗಳು ಶಾರ್ಪ್ ಆಗಿರ್ಬೇಕು. ನಿಮ್ ಕಿವಿಗಳು ಚೂಪಾಗಿರ್ಬೇಕು, ಚುರುಕಾಗಿರ್ಬೇಕು. ಓದಿ. ಇದಲ್ಲದೆ ಅವರು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನ ಗುಪ್ತವಾಗಿಡಬೇಡ, ಸೀಕ್ರೆಟ್ ಆಗಿರಬೇಡ, ಪಬ್ಲಿಸಿಟಿ ಮಾಡು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಚೆನ್ನಾಗಿ ನೋಡ್ಬೇಕು, ನೀವು ಸರಿಯಾಗಿ ಗಮನಿಸ್ಬೇಕು ಪ್ರತಿಯೊಬ್ಬರು ಕೂಡ. ಫಸ್ಟ್ ವಾಕ್ಯ ದಾನಿಯೇಲದಲ್ಲಿ ಹೋದ್ರಿ, ಅದು ಪ್ರವಾದನೆ ವಾಕ್ಯಗಳೇ. ಪ್ರಕಟಣೆ ಗ್ರಂಥ ಓದ್ತಾ ಇದ್ರಿ, ಅದು ಪ್ರವಾದನೆ ವಾಕ್ಯಗಳೇ. ಆತನು ಪ್ರವಾದಿನೇ, ಯೋಹಾನನು ಪ್ರವಾದಿನೇ. ಇಬ್ರು ಪ್ರವಾದಿಗಳೇ. ಇಬ್ಬರನ್ನು ದೇವರೇ ಮಾತಾಡ್ತಾ ಇದ್ದಾನೆ, ಇಬ್ಬರನ್ನು ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾನೆ. ಆ ಗ್ರಂಥಕ್ಕೂ ಈ ಗ್ರಂಥಕ್ಕೂ 2500 ವರ್ಷಗಳು ಡಿಫರೆನ್ಸ್ ಇದೆ. ಎಷ್ಟು ವರ್ಷ? 2500 years. ಆಮೇಲೆ ಆ ಗ್ರಂಥದಲ್ಲಿ ಏನಂತ ಹೇಳಿದ್ರು ದಾನಿಯೇಲನಿಗೆ ದೇವರು? ಅಂತ್ಯಕಾಲದವರೆಗೆ ಇದನ್ನ ಗುಪ್ತವಾಗಿ ಮುಚ್ಚಿಡು. ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾರೆ ಇದನ್ನ ಮುಚ್ಚಿಡಬೇಡ, ಓಪನ್ ಮಾಡಿಡು, ಗ್ರಂಥವಾಗಿ ಬರೆದು ಪಬ್ಲಿಸಿಟಿ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಡಿಂಗ್ ಮೆಸೇಜ್ ಇವೆಲ್ಲ ಬಹಳ ಪ್ರಾಮುಖ್ಯ. ಯಾರು ಇದನ್ನ ಕೇರ್ಲೆಸ್ ಆಗಿ ಕೇಳಬೇಡಿ, ಯಾರು ಇದನ್ನ ವೀಕ್ ಆಗಿ ಕೇಳಬೇಡಿ. ನಾಳೆ ದಿನ ಪರಲೋಕದಲ್ಲಿ ಕ್ರಿಸ್ತನ ಮುಂದೆ ನ್ಯಾಯಸ್ಥಾನದಲ್ಲಿ ಇದ್ದಾಗ ಪಶ್ಚಾತ್ತಾಪ ಪಡ್ತೀಯ. ಒಂದೊಂದು ಸಬ್ಜೆಕ್ಟ್ ಕೂಡ ವೆರಿ ಇಂಪಾರ್ಟೆಂಟ್. ಒಂದೊಂದು ವಿಷಯ ಕೂಡ, ಒಂದೊಂದು ವಾಕ್ಯ ಕೂಡ, ಒಂದೊಂದು ಗ್ರಂಥ ಕೂಡ, ಒಂದೊಂದು ವಾರ ಬರೋ ಮೆಸೇಜ್ ಕೂಡ ನಿನ್ನ ಆತ್ಮಕ್ಕೆ ಬಹಳ ಪ್ರಾಮುಖ್ಯವಾದಂತ ಸಂಗತಿಗಳವು. ನಿಮ್ಗೆ ಆಶ್ಚರ್ಯ ಆಗ್ತಾ ಇಲ್ವಾ? 2 ವಾಕ್ಯನ ನೋಡುವಾಗ ಏನಿದೆ ಈ ವಾಕ್ಯಕ್ಕೆ ಆ ವಾಕ್ಯಕ್ಕೆ ವ್ಯತ್ಯಾಸ? ಇಲ್ಲಿ ಹೇಳ್ಬೇಡ, ಅಲ್ಲಿ ಹೇಳು. ಆಮೇಲೆ ಈ ಕಡೆ చెప్పొద్దు, ಆ ಕಡೆ చెప్పు. ವ್ಯತ್ಯಾಸ ಚೆನ್ನಾಗಿ ನೋಡಿ. ಯಾಕಂದ್ರೆ ಇವತ್ತಿನ ಮೆಸೇಜ್ ಅಂತ್ಯಕಾಲ ಬಂದ್ಬಿಟ್ಟಿದ್ಯಾ? ನಾವು ಅಂತ್ಯಕಾಲದಲ್ಲಿ ಇದ್ದೀರೋ ಇಲ್ವಾ, ಎಲ್ಲಿದ್ದೀರಿ? ಯಾಕಂದ್ರೆ ಇವತ್ತು ಬಂದಿರೋ ಉಪದೇಶಗಳು ಏನಂತ ಉಪದೇಶಗಳು ಬಂದಿರಲ್ಲ, ಇದು ಅಂತ್ಯಕಾಲ ಅಲ್ಲ, ಇನ್ನು ಅಂತ್ಯಕಾಲ ಬಂದಿಲ್ಲ. ಇನ್ನು ಕೆಲವರು ಅಂತ್ಯಕಾಲ ಆಗೋಯ್ತು, ಸೆಕೆಂಡ್ ಕಮಿಂಗ್ಸ್ ಆಗೋಯ್ತು, ಯೇಸು ಕ್ರಿಸ್ತನ್ ಬರೋದಾಗೋಯ್ತು, ಈಗ 1000 ವರ್ಷ ಆಳ್ವಿಕೆ ನಡೀತಾ ಇದೆ. ಆಮೇಲೆ ಕ್ರಿಸ್ತು ವಿರೋಧಿ ಬಂದೋಗ್ಬಿಟ್ಟ, ಆಂಟಿ ಕ್ರೈಸ್ಟು. ಹಲ್ಲೆಲೂಯಾ. ಈ ಕೊರೋನಾ ಇರೋದ್ರಿಂದ ಈ
ಭೂಕಂಪಗಳಾಗ್ತಾ ಇರೋದ್ರಿಂದ, ಈ ಪ್ರವಾಹಗಳು ಬರ್ತಾ ಇರೋದ್ರಿಂದ, ಈ ಅಗ್ನಿ ದುರಂತಗಳಾಗ್ತಾ ಇರೋದ್ರಿಂದ, ಅಲ್ಲಲ್ಲಿ ಯುದ್ಧಗಳಾಗ್ತಾ ಇರೋದ್ರಿಂದ, ಈ ಮಿಡಿತಗಳು ಬಂದು ಹೋಗ್ತಾ ಇರೋದ್ರಿಂದ, ಏನೇನೋ ಸಂಭವಿಸ್ತಾ ಇರೋದ್ರಿಂದ, ಈ JCB ಜನಗಳನ್ನ ಭೂಮ್ತಾ ಇರೋದ್ರಿಂದ ಕೈ ಕೊಡೋದಕ್ಕೆ ಭಯ, ಯಾರ ಪಕ್ಕದಲ್ಲಿ ನಿಲ್ಲೋದಕ್ಕೆ ಭಯ, ಯಾರನ್ನ ನಾಸ್ತಿದ್ರೆ ಭಯ. ಒಂದೊಂದು ನೋಡುವಾಗ ಏನ್ ಅಂತ್ಯಕಾಲ ಬಂದ್ಬಿಟ್ಟಿದ್ಯಾ, ಯೇಸು ಕ್ರಿಸ್ತನು ಸಮಾಪ್ತಿ ಆಗೋಯ್ತಾ, ನಾವು ಬಿಡಲ್ಪಟ್ಟಿದ್ದೀರಾ, ಯೇಸು ಕ್ರಿಸ್ತನು ಬಂದು ಹೋಗ್ಬಿಟ್ಟ, ರಹಸ್ಯ ಬರೋಣ ಆಗೋಯ್ತಾ, ಸೀಕ್ರೆಟ್ ರಾಪ್ಚರ್ ಆಗೋಯ್ತಾ, ಆಮೇಲೆ ಹಲ್ಲೆಲೂಯಾ ಅಂತ ಬಹಳ ಕನ್ಫ್ಯೂಷನ್ ಇದೆ ಸಭೆ. ಇದು 7 ವರ್ಷ ಉಪದ್ರವ ಕಾಲನ, ಎಲ್ಲಂದ್ರಲ್ಲಿ ಹೊಗೆ, ಎಲ್ಲಂದ್ರಲ್ಲಿ ಬೆಂಕಿ, ಎಲ್ಲಂದ್ರಲ್ಲಿ ಭೂಕಂಪ, ಮಲೆಗಳಲ್ಲಿ ಲಾವಾರಸ ತುಂಬಿ ಹರಿದು ಭೂಮಿಯೊಳಗಡೆ ಗ್ರಾಮಗಳಲ್ಲಿ ಪಟ್ಟಣಕ್ಕೆ ಬರ್ತಾ ಇದೆ, ಸಮುದ್ರದಲ್ಲಿ ಬೆಂಕಿ ಎದ್ದೊಳ್ತಾ ಇದೆ, ರಕ್ತ ಬರ್ತಾ ಇದೆ, ನೀರು ರಕ್ತವಾಗ್ತಾ ಇದೆ. ಹಲ್ಲೆಲೂಯಾ. ಇದೆಲ್ಲ ನೋಡುವಾಗ ಮನುಷ್ಯನಿಗೆ ಏನಾಗ್ತಾ ಇದೆ ಗೊತ್ತಾ, 7 ವರ್ಷ ಉಪದ್ರವ ಕಾಲದಲ್ಲಿ ಇದ್ದೀರಿ ಅನ್ನಿಸ್ತಾರೆ. ಅಲ್ಲ, ಇನ್ನು ಬಂದಿಲ್ಲ. ಯೇಸು ಕ್ರಿಸ್ತನು ಇನ್ನು ಬಂದು ಸಭೆನೇ ಎತ್ಕೊಳ್ಳಿಲ್ಲ. ಕ್ರಿಸ್ತು ವಿರೋಧಿ ಕೂಡ ಭೂಮಿ ಮೇಲೆ ಬಂದಿಲ್ಲ. ಇದೆಲ್ಲ ಟೈಲರ್ ಅಷ್ಟೇ. ಇದೆಲ್ಲ ಈಗ ನಡೀತಾ ಇರೋದು ಅಂತ್ಯ ಕಾಲದಲ್ಲಿ ನಡೆಯೋದು. ಇದು ಮುಚ್ಚಿದ ದಾನಿಯಲ್ಲ, ಯೋಹಾನಿಗೆ ಹೇಳ್ತಾನೆ, ತೆರೆದಿಡು, ಸೀಕ್ರೆಟ್ ಆಗಿಡು, ಸೀಕ್ರೆಟ್ ಆಗಿಡಬೇಡ. ಆಮೇಲೆ ಪಬ್ಲಿಸಿಟಿ ಮಾಡು, ಪಬ್ಲಿಸಿಟಿ ಮಾಡಬೇಡ. ಯಾಕೆ ಗೊತ್ತಾ, ದಾನಿಯೇಲನಿಗೆ ಹೇಳುವಾಗ ಅಂತ್ಯಕಾಲ ಇನ್ನು ಸ್ಟಾರ್ಟ್ ಆಗಿದೆ. ಎಲ್ಲ ಹೇಳಿ, ದಾನಿಯೇಲನಿಗೆ ಹೇಳುವಾಗ ಅಂತ್ಯಕಾಲ ಇನ್ನು, ಯೋಹಾನನಿಗೆ ಹೇಳುವಾಗ ಸ್ಟಾರ್ಟ್ ಆಯಿತು. ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಬನ್ನಿ. ಅಂತ್ಯಕಾಲ ಸ್ಟಾರ್ಟ್ ಆಯ್ತಾ ನೋಡೋಣ. ಪಂಚಶತಮ ದಿನದಲ್ಲಿ ಪೊಲೀಸ್ ಸ್ಟಾರ್ಟ್ ಮಾಡಿದ್ರು, ಅವಾಗ್ಲೇನೆ ಅಂತ್ಯಕಾಲ ಶುರುವಾಗೋಯ್ತು. ಯೋಹಾನ ಇದು ಅಂತ್ಯಕಾಲ, ಕ್ರಿಸ್ತು ವಿರೋಧಿ ಸೀಕ್ರೆಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಕ್ರಿಸ್ತು ವಿರೋಧಿಗಳು ಈ ಲೋಕದಲ್ಲಿ ಹೊರಟು ಬಂದಿದ್ದಾರೆ ಅಂತ ಬರೀತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 2ನೇ ಅಧ್ಯಾಯ 17ನೇ ವಚನ ನೋಡಿ, 16ರಿಂದ ನೋಡಿ. ಆದರೆ ಈ ದಾನಿಯೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ ಅದೇನೆಂದರೆ, ಕಡೆ ದಿನಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮಲ್ಲಿರುವ ಗಂಡಸರು ಪ್ರವಾದಿಸುವರು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು, ಅವರು ಪ್ರವಾದಿಸುವರು. ಈ ವಾಕ್ಯ ಯಾರು ಹೇಳ್ತಾರೆ ಹೇಳಿ? ಪೇತ್ರ, 12 ಮಂದಿ ಅಪೊಸ್ತಲರು. ಯಾವಾಗ? ಪೆಂತೆಕೋಸ್ತಿನ ದಿನ, ಪಂಚಶತಮ, ಪಂಚ ಅಂದ್ರೆ 50, ಪಂಚಶತಮ ದಿನದ ಹಬ್ಬದಲ್ಲಿ ಪರಿಶುದ್ಧಾತ್ಮನು ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದು ಮನುಷ್ಯರ ಮೇಲೆ ನೆಲೆಗೊಂಡಂತ ದಿನ. 120 ಮಂದಿಯ ಮೇಲೆ ಇಳಿದು ಇವಾಗ ಎಲ್ಲಾ ಶಿಷ್ಯರ ಮೇಲೆ ಆ ಪರಿಶುದ್ಧಾತ್ಮನ ಇಳಿತಾ ಇದ್ದಾರೆ. ಈಗಲೂ ಕೂಡ ನೀವು ಕೆಲವರು ಅನುಭವ ಪಟ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ವಾಕ್ಯನ ಹೇಳ್ತಾ ಇದ್ದಾರೆ ಇಲ್ಲಿ ಪೇತ್ರ? ಯಾವ? ಯೂವೇಲ ಗ್ರಂಥ 2:28ರಿಂದ 30 ವಚನವರೆಗೂ ಯೂವೇಲ ಗ್ರಂಥ. ಇದು ಅಂತ್ಯಕಾಲನ ಅನ್ನೋದಕ್ಕೆ ಇವತ್ತು ವಾಕ್ಯಗಳು ನಿಮ್ಗೆ. ಎಂಡಿಂಗ್ ಟೈಮ್ ನಾವು ಬಂದ್ಬಿಟ್ಟಿದ್ದೀರಾ, ನಿಯರೆಸ್ಟ್ ನಾವು ಬಂದ್ಬಿಟ್ಟಿದ್ದೀರಾ, ಯೇಸು ಬರೋದು ಶೀಘ್ರವಾಗಿದೆಯಾ, ಈ ಭೂಮಿ ಅಂತ್ಯ ಆಗೋಗುತ್ತಾ? ಹಲ್ಲೆಲೂಯಾ. 2000 ವರ್ಷದ ಹೇಳ್ತಾನೆ ಇದ್ದಾರೆ, ಬಂದೇ ಇಲ್ಲ. ಬಂದಿಲ್ಲ ಅಂದ್ರೆ ನಿನಗೆ ಲಾಭ, ಬಂದಿಲ್ಲ ಅಂದ್ರೆ ನಿನ್ ಮನೆಯವರಿಗೆ ರಕ್ಷಣೆ ಹೊಂದೋದು, ಬಂದಿಲ್ಲ ಅಂದ್ರೆ ಇಸ್ರಾಯೇಲ್ ಕೌಂಟಿಂಗ್ ಜಾಸ್ತಿ ಆಗುತ್ತೆ. ಲೇಟ್ ಮಾಡಿದ್ರೆ ನೀನು ನಿನ್ ಮನೆಯಲ್ಲಿ ನಿನ್ ಬಂದು ಬಳಗ ನೀನ್ ರೆಡಿ ಮಾಡ್ಕೊಳ್ಳೋದಕ್ಕೆ ಲಾಭ, ಲೇಟ್ ಮಾಡಿದ್ರೆ ನಿನಗೆ ಲಾಭ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಳೆ ಬಂದ್ಬಿಟ್ರೆ ನಿನ್ ಮನೆಯವರೇ ಎಷ್ಟೋ ದೇವರ ಪ್ರಭಾವ. ನಾಳೆ ಬಂದ್ಬಿಟ್ರೆ ಯೇಸು ಸ್ವಾಮಿ ನಿನ್ ಮನೆಯವರು ಎಷ್ಟೋ ಜನ ನರಕಕ್ಕೆ ಹೋಗ್ತಾರೆ. ಲೇಟ್ ಮಾಡೋದ್ರಿಂದ ಯಾರಿಗೆ ಲಾಭ? ಯಾರಿಗೆ ಲಾಭ? ಲೇಟ್ ಮಾಡಿದ್ರೆ ಯೇಸು ಸ್ವಾಮಿ ಮಾಡೋದು ನಮಗೆ ಲಾಭ, ಭೂಮಿಗೆ ಲಾಭ. ಇನ್ನೂ ಸ್ವಲ್ಪ ಜಾಸ್ತಿ ಫಲ ಕುಯ್ತೀವಿ, ಇನ್ನೂ ಸ್ವಲ್ಪ ಜಾಸ್ತಿ ಫಲನ ಕುಯ್ತೀವಿ.
ವಾಕ್ಯ ಓದಿ, ಅಲ್ಲಿ ಸೇಮ್ ವಾಕ್ಯ ಇರ್ತದೆ, ಓದಿ. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ, ಆ ದಿನಗಳಂದ್ರೆ ಈ ದಿನಗಳೇ, ಆ ದಿನಗಳಂದ್ರೆ ಈ ದಿನಗಳೇ, ಆ ಸಮಯ ಅಂದ್ರೆ ಈ ಸಮಯನೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಅಂತ್ಯ ದಿನದಲ್ಲಿ ಕೆಲವು ಬೈಬಲ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಕಡೆ ದಿನದಲ್ಲಿ ನನ್ನ ಆತ್ಮ ಅಂತ ಕೊಟ್ಟಿದೆ. ಏನಂತ ಕೊಟ್ಟಿದೆ ಕೆಲವು ಬೈಬಲ್ ಅಲ್ಲಿ, ಕಡೆ ದಿನಗಳಲ್ಲಿ ನನ್ನ ಆತ್ಮವನ್ನ ನಿಮ್ಮೆಲ್ಲರ ಮೇಲೆ ಸುರಿಸ್ತೀನಿ. ನಿಮ್ಮಲ್ಲಿ ಗಂಡಸರು ಹೆಂಗಸರು ಚಿಕ್ಕವರು ದೊಡ್ಡವರು ಪ್ರತಿಯೊಬ್ಬರ ಮೇಲೆ ನನ್ನ ಆತ್ಮವನ್ನ ಸುರಿಸ್ತೀನಿ. ತರುವಾಯ ಕೆಲವು ಬೈಬಲ್ ಅಲ್ಲಿ ಹೆಡ್ಡಿಂಗ್ ಕೊಟ್ಟಿದೆ ನೋಡಿ, 28 ವಚನದ ಮೇಲೆ ಹೆಡ್ಡಿಂಗ್ ಇದೆ ನೋಡಿ. ಏನಂತ ಹೆಡ್ಡಿಂಗ್ ಇದೆ ನೋಡಿ, ದೇವರಾತ್ಮ ವರ ಕಡೆ ಕಾಲದ ಉತ್ಪನ್ನಗಳನ್ನು ಭಕ್ತರ ರಕ್ಷಣೆಗೆ. 3 ವಿಷಯಗಳಿದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಅಲ್ಲಿ ಬಂದು 120 ಮಂದಿ ಕೂತಿದ್ರು. 10 ದಿನ ಪ್ರೇಯರ್ ಇದ್ರು. 10 ದಿನ ಹೆಂಗಸರು ಗಂಡಸರು ಸಿಸ್ಟರ್ಸ್ ಬ್ರದರ್ಸ್ ಅಪೊಸ್ತಲರು ಎಲ್ಲ ಸೇರಿದ್ದಾರೆ. 10ನೇ ದಿನದಲ್ಲಿ 50ನೇ ದಿನದಲ್ಲಿ ಪಂಚಶತಮ ಹಬ್ಬ ಮಾಡೋದಕ್ಕೆ ಹೋಗಿದ್ರು. ಆ ಹಬ್ಬದ ದಿನದಲ್ಲಿ ಪರಿಶುದ್ಧ ಆತ್ಮ ಭೂಮಿಗೆ ಬಲವಾಗಿ ಬೆಂಕಿಯ ರೂಪದಲ್ಲಿ ಇದ್ದ. ಅದೇ ಅವತ್ತೇ ಅಂತ್ಯ ದಿನ ಸ್ಟಾರ್ಟ್ ಆಗಿದೆ. ಯಾವಾಗ ಸ್ಟಾರ್ಟ್ ಆಗಿದೆ ಇವಾಗ ಹೇಳಿ? ಅಂತ್ಯ ದಿನ ಯಾವಾಗ ಸ್ಟಾರ್ಟ್ ಆಗಿದೆ ಹೇಳಿ? ಪಂಚಶತಮ ದಿನ. ಪೆಂಟೆಕೋಸ್ಟ್ ಅಂತ ಬರ್ತಿರ್ತಾರೆ ತೆಲುಗು ಬೈಬಲ್ ಅಲ್ಲಿ, ಇಂಗ್ಲಿಷ್ ಬೈಬಲ್ ಅಲ್ಲಿ, ತಮಿಳ್ ಬೈಬಲ್ ಅಲ್ಲಿ. ಪೆಂಟೆಕೋಸ್ಟ್ ಅಂದ್ರೆ 50 ದಿನಗಳು ಅಂತ ಅರ್ಥ. ಎಷ್ಟು ದಿನ? ಯೇಸು ಕ್ರಿಸ್ತನು ಸತ್ತು ಎದ್ದು ಬಂದು 40 ದಿನ ಇದ್ದು ಪರಲೋಕಕ್ಕೆ ಹೊರಟೋಗಿ ಟೋಟಲ್ 50 ದಿನ ಆದ್ಮೇಲೆ ಅಲ್ಲಿಂದ 50ನೇ ದಿನದಲ್ಲಿ ತನ್ನ ಆತ್ಮವನ್ನ ನಮ್ಮ ಮೇಲೆ ಸುರಿಸ್ತಾ, ನಾನು ಹೋಗಿ ಆತ್ಮನನ್ನ ಕಳುಹಿಸ್ತೀನಿ. ಈಗ ಪೇತ್ರ ಕೂಡ ಹೊಂದಿದ್ದಾನೆ. ಎಲ್ಲರೂ ಅನ್ಯ ಭಾಷೆಯಲ್ಲಿ ಪ್ರೇ ಮಾಡ್ತಾ ಇದಾರೆ. ಎಲ್ಲ ಆತ್ಮ ಭರಿತರಾಗಿ ಪ್ರೇ ಮಾಡ್ತಾ ಇದಾರೆ. ಇದೇನ್ ಜರುಗುತ್ತಂತ 19 ದೇಶಗಳ ಭಕ್ತರು ಯಹೂದ್ಯರು ಅಲ್ಲಲ್ಲಿ ಚದರಿ ಹೋಗಿದ್ದವರು ಯೂದಾಯಕ್ಕೆ ಯೆರೂಸಲೇಮಿಗೆ ಕೂಡಿ ಸೇರಿ ಬಂದಿದ್ದಾರೆ ಭಕ್ತರು. ಏನ್ ನಡೀತಾ ಇದೆ ಅಂತ ನೋಡಕ್ ಹೋದ್ರೆ ಇವ್ರು ಕುಡಿದಿದ್ದಾರೇನೋ, ಇವ್ರು ತಿಕ್ಲಿಡಿದೆ, ಇವರು ಫುಲ್ ಡ್ರಿಂಕ್ ಆಗಿ ಮತ್ತರಾಗಿದ್ದಾರೆ ಅಂತ ಹೇಳುವಾಗ ಪೇತ್ರ ಎದ್ದು ನಿಂತು, ಈಗ 9 ಗಂಟೆ ಸಹೋದರರೇ, ಈಗ ಎಷ್ಟು ಗಂಟೆ? 9 ಗಂಟೆ, ಇವರು ಇನ್ನೂ ಕುಡಿದಿಲ್ಲ. ಆಮೆನ್. ಏನಂದ್ರೆ ಪ್ರವಾದನ ಗ್ರಂಥವಾಗಿರೋ ಯೂಬೇಲ ಗ್ರಂಥ 2ನೇ ಅಧ್ಯಾಯ 29, 28ನೇ ವಚನದಲ್ಲಿ ಬರೆದಿರೋ ವಾಕ್ಯ ನೆರವೇರಿದೆ. ಅದೇನಂತ ಬಂದಿದೆ? 2ನೇ ಅಧ್ಯಾಯದಲ್ಲಿ ಓದುವಾಗ ಅಪೊಸ್ತಲರ ಕೃತ್ಯದಲ್ಲಿ ಕಡೆ ಕಾಲದಲ್ಲಿ ನನ್ನ ಆತ್ಮವನ್ನ ಎಲ್ಲರ ಮೇಲೆ ಸುರಿಸ್ತೀನಿ. ಯಾರ ಮೇಲೆ? ಪ್ರತಿಯೊಬ್ಬರ ಮೇಲೆ, ಚಿಕ್ಕವರು ದೊಡ್ಡವರು, ದಾಸರು ದಾಸಿಯರು, ಪಾಸ್ಟರ್ ಬಿಷಪ್ ರೆವರೆಂಟ್, ಅನ್ಯ ಜನಗಳು ದೇವ ಜನರು, ಪ್ರತಿಯೊಬ್ಬರ ಮೇಲೆ ನನ್ನ ಆತ್ಮ ಫಿಲ್ ಆಗುತ್ತೆ. ಅದೇ ಅಂತ್ಯ ದಿನ ಆರಂಭ. ಅಂತ್ಯ ದಿನ ಈಗೇನ್ ಗೊತ್ತಾ? ಈಗ ನಾನು ಹೇಳ್ತಾರ ವಾಕ್ಯ 2000 ಇಯರ್ಸ್ ಆಯ್ತು, 2000 ವರ್ಷ ಆಯ್ತು. ಪರಿಶುದ್ಧಾತ್ಮ ಬಂದು ಎಷ್ಟು ದಿನ ಆಯ್ತು ಈ ಭೂಮಿಯಲ್ಲಿ? 2000 ಇಯರ್ಸ್ ಆಯ್ತು. ಈಗ ಯಾವ ಸಿಚುವೇಶನ್ ನಾವು ಇದ್ದೀರಂದ್ರೆ ಅಂತ್ಯಕಾಲದ ಅಂತ್ಯದಲ್ಲಿದ್ದೀವಿ. ಜನಕ್ಕೆ ಅರ್ಥ ಆಯ್ತು? ಎಂಡಿಂಗ್ ಡೇಸ್ ಎಂಡಲ್ಲಿದ್ದೀವಿ. ಎಂಡಿಂಗ್ ಡೇಸ್ ಎಂಡಲ್ಲಿದ್ದೀವಿ, ಕೊನೆ ಲಾಸ್ಟ್ ಅಲ್ಲಿದ್ದೀವಿ. ಈಗ ಎಂಡಿಂಗ್ ಡೇಸ್ ಒಂದು 100 ದಿನ ಸುಮ್ಮನೆ ಮಾರ್ಕೆಟ್ ಅಪ್ರಾಕ್ಸಿಮೇಟ್ 100 ಡೇಸ್. ನಾವಿವಾಗ ಎಲ್ಲಿದ್ದೀರಿ ಗೊತ್ತಾ? 99 ಎಲ್ಲಿದ್ದೀರಿ. ಅರ್ಥ ಆಯ್ತಾ ನಿಮ್ಗೆ? ಎಲ್ಲಿದ್ದೀರಿ ನಾವಿವಾಗ? ಎಂಡಿಂಗ್ ಡೇಸ್ 100 ದಿನ. 100 ದಿನದಲ್ಲಿ 99 ದಿನ ಆಗೋಗಿದೆ. ಇನ್ನೊಂದು ದಿನದಲ್ಲಿ ಅರ್ಧ ದಿನ ಬಾಕಿ ಇದೆ, ಅಲ್ಲಿದ್ದೀರಿ ನಾವು. ಅರ್ಥ ಆಯ್ತಾ?
ಆಯ್ತಾ? ಕೊನೆಯಲ್ಲಿ ಕೊನೆ, ಕೊನೆ ಇದು, ಅದರಲ್ಲಿ ಕೊನೆ ಐತಿ. ಆಮೆನ್. ಕೊನೆಯಲ್ಲೇ ಕೊನೆಯಲ್ಲಿ ನಾವಿದ್ದೀವಿ. ಸೊ ಇವಾಗ ಟೈಮ್ ಇಲ್ಲ, ನೀನು ರೆಡಿ ಆಗ್ಬೇಕು. ಯೇಸು ಸ್ವಾಮಿ ಬರೋದು ಅತಿ ಶೀಘ್ರವಾಗಿದೆ. ಅದನ್ನ ಯಾವಾಗ ಬರ್ತಾನೋ ಗೊತ್ತಿಲ್ಲ, ಯಾವ ಟೈಮ್ ಬರ್ತಾನೋ ಗೊತ್ತಿಲ್ಲ, ಇನ್ ಸ್ವಲ್ಪ ಹೊತ್ತು ಬರ್ತಾನೋ ಗೊತ್ತಿಲ್ಲ, ಈ ರಾತ್ರಿಯಲ್ಲಿ ಬರ್ತಾನೋ ಗೊತ್ತಿಲ್ಲ, ಬೆಳಿಗ್ಗೆ 4 ಗಂಟೆ ಬರ್ತಾನೋ ಗೊತ್ತಿಲ್ಲ, ಬೆಳಿಗ್ಗೆ 6 ಗಂಟೆಗೆ ಬರ್ತಾನೋ ಗೊತ್ತಿಲ್ಲ, ನಾಳೆ ಸಾಯಂಕಾಲ ಮಧ್ಯಾಹ್ನ ಬರ್ತಾನೋ ಗೊತ್ತಿಲ್ಲ, ನಾಡಿದ್ದು ರಾತ್ರಿ ಬರ್ತಾನೋ ಗೊತ್ತಿಲ್ಲ. ಆ ದಿನ ನಿನಗೆ ಗೊತ್ತಿರೋದ್ರಿಂದ, ಗೊತ್ತಿಲ್ದಿರೋದ್ರಿಂದ, ಆ ಕಡೆಗೆ ನಿನಗೆ ಗೊತ್ತಿಲ್ದಿರೋದ್ರಿಂದ, ಆ ಸಮಯ ನಿನಗೆ ಗೊತ್ತಿಲ್ದಿರೋದ್ರಿಂದ ನೀನು ದೇವರಲ್ಲಿ ಯಾವಾಗಲೂ ಸಿದ್ಧವಾಗಿರಬೇಕು. ಬೈಬಲ್ ನಿನ್ನನ್ನು ಕೇಳೋದೇ, ಆರ್ ಯು ರೆಡಿ? ನೀವು ಸಿದ್ಧರಾಗಿದ್ದೀರಾ? మీరు సిద్ధపడినారా? సిద్ధంగా ఉన్నారా? ఆమేన్, 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 హల్లెలూయా, హల్లెలూయా, ప్రైజ్ ದಿ ಲಾರ್ಡ್. ಸೊ ಮೊದಲಿಗೆ ಬರ್ತಾನೆ ಬಿಟ್ಬಿಟ್ಟು ಹೊರಟು ಹೋಗ್ತಾನೆ. ಅಂತ್ಯಕಾಲದ ಕುರಿತು ಹೇಳ್ತಾ ಇದ್ದಾರೆ ದಾನಿಯೇಲನಿಗೆ, ನೀನು ಮುಚ್ಚಿಡು, ಇನ್ನು ಆ ಕಾಲ ಬಂದಿಲ್ಲ, ಕಾಲ ಬರ್ತೈತೆ, ಆ ಕಾಲ ಸ್ಟಾರ್ಟ್ ಆಗುತ್ತೆ, ಪರಿಶುದ್ಧಾತ್ಮಕ್ಕೆ ಭೂಮಿ ಮೇಲೆ ಸುರಿಸ್ತೀನಿ, ಆಗ ಸ್ಟಾರ್ಟ್ ಆಗುತ್ತೆ. ನೀನು ಅವಾಗ ನಾನು ದಾನಿಯೇಲನಿಗೆ ಅಲ್ಲ, ಯೋಹಾನನಿಗೆ ಹೇಳ್ತೀನಿ, ನೀನು ಮುಚ್ಚಿಡು. ಯೋಹಾನನೇ ಹುಟ್ಟಿಲ್ಲ, ಯೋಹಾನನೇ ಹುಟ್ಟಿಲ್ಲ, ಅದಕ್ಕೆ ಇನ್ನೊಬ್ಬನಿದ್ದಾರೆ. ಅವ್ನು ಹೇಳ್ತಾನೆ, ಆ ಮ್ಯಾಟ್ರೆಲ್ಲ ನಿನಗೆ ಹೇಳಿರೋದು, ನಾನು ಅವನ ಮೂಲಕ ಹೇಳಿಸ್ತೀನಿ, ಅವ್ನು ಪಬ್ಲಿಸಿಟಿ ಮಾಡ್ತಾನೆ. ನೀನು ಹೋಗ್ಬಿಟ್ಟು ನಿದ್ರೆಯಲ್ಲಿ ಹೋಗು, ನೀನು ಹೋಗ್ಬಿಟ್ಟು ವಾಕ್ಯ ನೋಡಿ, ಆ ವಾಕ್ಯ ದಾನಿಯೇಲ ಗ್ರಂಥದಲ್ಲಿ, ದಾನಿಯೇಲ ಗ್ರಂಥ 12ನೇ ಅಧ್ಯಾಯ 13ನೇ ವಚನ, ನೀನು ಹೋಗಿ ಅಂತ್ಯದವರೆಗೂ ಇರು. ಎಲ್ಲರೂ ಇರು, ಅಂತ್ಯದವರೆಗೂ ಇರು. ನೀನು ದೀರ್ಘ ನಿದ್ರೆಯನ್ನೇ ಹೊಂದಿ ಯುಗದ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಸ್ಥದೊಳಗೆ ನಿಲ್ಲುವಿ ಎಂದು ಹೇಳಿದನು. ವಾವ್! ಸೊ ದಾನಿಯೇಲನಿಗೆ ನರಕ ಇಲ್ಲ. ಎಲ್ಲರೂ ಬಾಯ್ತಾರೆ ಹೇಳಿ, ಸ್ವಸ್ಥ ಅಂತ ಕೊಟ್ಬಿಟ್ಟ. ಸ್ವಸ್ಥ ಅಂದ್ರೆ ಏನ್ ಗೊತ್ತಾ? ಆಮೇಲೆ ಪದವಿ, ಪರಲೋಕ, ನೀತಿವಂತರಿರೋ ರಾಜ್ಯ, ಪರಿಶುದ್ಧ ದೇವರ ಬೆಳಕಿನ ರಾಜ್ಯ, ನರಕದಿಂದ, ಮರಣದಿಂದ, ಸೈತಾನದಿಂದ ಪಾರಾಗಿ ಯೇಸುವಿನ ಜೊತೆ ದೇವರ ರಾಜ್ಯದಲ್ಲಿ ಸೂರ್ಯನಂತೆ, ನಕ್ಷತ್ರಗಳಂತೆ ಹೊಳೆಯೋ ನಕ್ಷತ್ರಗಳಾಗಿರೋದೇ ಸ್ವಸ್ಥತೆ ಅಂತಾರೆ, ಸ್ವಸ್ಥ ಅಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ರ ಮೇಲಿದೆಯಲ್ಲ 8, 9, 10, 11, 7 ವರ್ಷ ಉಪದ್ರವ ಕಾಲವಾಕ್ಯಗಳು, 7 ವರ್ಷ ಉಪದ್ರವ ಕಾಲವಾಕ್ಯಗಳು. 12ರಲ್ಲಿ 5, 6, 7, 8, 9, 10, 12 ಇದೆಲ್ಲ ಉಪದ್ರವ ಕಾಲಗಳು. 1290 ದಿನಗಳಂತಿದೆ ನೋಡಿ, ಇನ್ನೊಂದು 1360 ದಿನಗಳಂತಿದೆ ನೋಡಿ. ಇದು ಏನಂದ್ರೆ 3.5 ವರ್ಷ, 3.5 ವರ್ಷ, 7 ವರ್ಷ ಒಟ್ಟು. ಚೆನ್ನಾಗಿ ಜ್ಞಾನ ಹೊಂದ್ಕೊಳ್ಳಿ, ಚೆನ್ನಾಗಿ ಜ್ಞಾನ ಹೊಂದ್ಕೊಳ್ಳಿ. ಇದಕ್ಕಂತ ಬೈಬಲ್ ಕಾಲೇಜ್ ಹೋಗೋದು ಬೇಕಾಗಿಲ್ಲ. ಆಮೇಲೆ ನಿನ್ನ ಹತ್ರ ಇರೋ ಪರಿಶುದ್ಧಾತ್ಮ ಸಾಕು. ನಿನ್ನ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತೈತೆ, ಸಕಲ ವಿಷಯದಲ್ಲಿ ಸತ್ಯಕ್ಕೆ ಬೋಧಿಸ್ತೈತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅಂತ್ಯಕಾಲ ಮೆಸೇಜ್ ಕೇಳ್ತಾ ಇದ್ದೀವಿ. ಅಂತ್ಯಕಾಲ ಯಾವಾಗ ಸ್ಟಾರ್ಟ್ ಆಯ್ತು ಈಗ ಹೇಳಿ? ದಾನಿಯೇಲನ ಕಾಲದಲ್ಲ, ಯೋಹಾನನ ಕಾಲದಲ್ಲ? ಯೋಹಾನನ ಕಾಲದಲ್ಲಿ. ಆಮೇಲೆ ದಾನಿಯೇಲ ಗ್ರಂಥ ಕಾಲದಲ್ಲ, ಪ್ರಕಟಣೆ ಗ್ರಂಥ ಕಾಲದಲ್ಲ? ಪ್ರಕಟಣೆ ಗ್ರಂಥ ಕಾಲದಲ್ಲಿ. ಅರ್ಥ ಆಗೋದಕ್ಕೆ ಹೇಳ್ತಾ ಇದ್ದೀವಿ. ಎಲ್ಲರ ಕೈಗೆ ಎದ್ದು ಸರಿ ಅಲ್ಲೇ ರೆಡಿಯಾಗಿದ್ದೀರಾ? ಆಮೆನ್, ಹಲ್ಲೆಲೂಯಾ, ಆಮೆನ್. ಸೊ ಇದು ಅಂತ್ಯಕಾಲ ಅನ್ನೋದಕ್ಕೆ ಕೆಲವು ವಾಕ್ಯಗಳನ್ನ ನಾವು ನೋಡೋಣ. ಇದು ಅಂತ್ಯಕಾಲ ಅನ್ನೋದಕ್ಕೆ ನಾವು ವಾಕ್ಯಗಳನ್ನ ನೋಡೋಣ. ಮೊದಲದ ಭೂಮಿನ ದೇವರ ಅಳಿಸ್ನಲ್ವಾ? ಯಾವ ಕಾಲ ಹೇಳಿ ನೋಡೋಣ? ನೋವನ ಜಲಪ್ರಳಯದ ಕಾಲ. ಯಾವಾಗ? ನೋವನ ಜಲಪ್ರಳಯದ ಕಾಲ. ಅದಕ್ಕಿಂತ ಮುಂಚೆ ಆದಾಮನಿಗೆ 7ನೇ ತಲೆ ಆಗಿರೋ ಅನೋಕನ ದೇವರೊಂದಿಗೆ ಸರ್ಜರಿಸಿದ ಎತ್ತಾಲ್ಪಟ್ಟ. ಅನೋಕ ವಿಷಯದಲ್ಲಿ ಹೇಳ್ಬೇಕಂದ್ರೆ ಬಹಳ ಸ್ಪೆಷಲ್ ಇದೆ. ಅನೋಕನ ವಿಷಯದಲ್ಲಿ ಹೇಳ್ಬೇಕಂದ್ರೆ ಬಹಳ ಸ್ಪೆಷಲ್ ಇದೆ. ನೋವನ ವಿಷಯದಲ್ಲಿ ಹೇಳ್ಬೇಕಂದ್ರೆ ಕೂಡ ಬಹಳ ಸ್ಪೆಷಲ್ ಇದೆ. ತುಂಬಾನೇ ನಿನಗೆ ಬೇಕಾಗಿರೋದು 1-2 ವಿಷಯ ಮಾತ್ರ ಹೇಳ್ತೀನಿ ಕೇಳು.
ಹಲ್ಲೆಲೂಯಾ. ಈ ಅನೋಕ ಇದ್ನಲ್ಲ, ಅನೋಕನಿಗೆ 65 ವರ್ಷ ಇರುವಾಗ ದೇವರು ಅವನಿಗೆ ದರ್ಶನವನ್ನ ಕೊಟ್ಟ. ಯಾರು? ದೇವರು. ಯಾರ ಹತ್ರ ಮಾತಾಡಿದ್ರು? ಅನೋಕನ ಹತ್ರ ಬಂದ್ಬಿಟ್ಟು ಅವನಿಗಿನ್ನೂ ಮಕ್ಕಳಿಲ್ಲ, 65 ವರ್ಷ ಆಗಿತ್ತು, ಆಗ ತಾನೇ ಮದುವೆ ಆಗಿತ್ತು, ಇನ್ನು ಮಕ್ಕಳಿಲ್ಲ. ಫಸ್ಟ್ ಮಗ ಅವನಿಗೆ ಹುಟ್ಟಿದ. ಫಸ್ಟ್ ಮಗ ಯಾರು ಹೇಳಿ? ಇವಾಗ ಮತ್ತಿಷಿಯಲ್ಲಿ ಹುಟ್ಟಿದ ತಕ್ಷಣ ಅವನೇ ಹೈಯೆಸ್ಟ್ ಭೂಮಿಯಲ್ಲಿ ಇದ್ದಿದ್ದು 969 ವರ್ಷಗಳು. ತಿರುಗ್ಬೇಕಪ್ಪ, ಈ ಕಡೆ ತಿರುಗ್ಬೇಕು, ಹೋಗ ಜಾಗ ಹೋಗ್ಬೇಕು, ತಿರುಗಿ ಬರ್ತೇವೆ, ಬರೋ ಸ್ಥಳದಲ್ಲಿ ಕುತ್ಕೊಂಡು ದಯಮಾಡಿ ತಿರುಗ್ಬೇಕು ಈ ಕಡೆಗೆ. 969 ವರ್ಷ ಬದುಕಿದ್ದ. ಅವನು ಹುಟ್ಟಿದಾಗ ಅವ್ರ ತಂದೆಗೆ ದೇವರು ದರ್ಶನ ಕೊಟ್ಟು ಒಂದು ಮಾತನ್ನು ಹೇಳಿದ, ಇವನು ಸತ್ತೋಗಿದ್ದ ದಿನ ಈ ಭೂಮಿ ಅರ್ಧೋಗುತ್ತೆ. ಜನಕ್ಕೆ ಅರ್ಥ ಆಯ್ತು? ಏನ್ ಹಿಂಗ್ ಕೇಳ್ತೀರಾ? ನಿನ್ ಮಗ ಸತ್ತೋಗ್ತಾರಲ್ಲ, ಅವತ್ತು ಈ ಭೂಮಿ ಅಳಿಸೋಗ್ಬಿಡ್ತದೆ, ಭೂಮಿ ನಾಶನ ಆಗ್ಬಿಟ್ಟಿದೆ. ಅಲ್ಲಿಲ್ಲ ವಾಕ್ಯ, ಅಲ್ಲಿ ನೋಡ್ಬೇಡ, ಸಿಗೋದಿಲ್ಲ ನಿಮಗೆ ಎಷ್ಟು ಓದಿದ್ರೆ. ನಿನ್ ಮಗ ಸಾಯ್ತಾರಲ್ಲ, ಸಾಯೋ ದಿನ ಈ ಭೂಮಿ ಅಳ್ದೋಗುತ್ತೆ. ಹಲ್ಲೆಲೂಯಾ. ಹಂಗೆ ಹಿಂಗೆ ನಿಂತರ ನಂತರ ಜೀವಿಸ್ತಾ ಇಲ್ಲ. ಯಾರ ಬಗ್ಗೆ ಹೇಳ್ತಾರ? ನಾನು ಅನೋಕನ ಬಗ್ಗೆ ಹೇಳ್ತಾರ. ನಾನು ಅನೋಕ ಹಂಗೆ ಹಿಂಗೆ ಜೀವಿಸ್ತಾ ಇಲ್ಲ. 65 ವರ್ಷ ಆಗಿತ್ತು. ಆ ಲೋಕ ದೇವರು ಪಾಪದಲ್ಲಿ ಅನ್ಯಾಯದಲ್ಲಿ ಜೀವಿಸ್ತದೆ. ಯಾವಾಗ ಈ ಮಾತನ್ನ ಕೇಳಿದ್ರೋ ಎಲ್ಲ ತಪ್ಪುಗಳ ಪಾಪಗಳನ್ನ ಬಿಟ್ಟ. ಈ ವಾಕ್ಯ ಓದಿ, ವಾಕ್ಯದಲ್ಲಿ ಏನ್ ಬಂದಿದೆ? ದೇವರು ಅವನು ಅನೋಕನು ಬದುಕಿದ್ದು 365 ವರ್ಷ. ದೇವರ ಜೊತೆ ಇದ್ದಿದ್ದು ಎಷ್ಟು ವರ್ಷ ಅಂತ ನೋಡಿ. ವಾಕ್ಯ ಓದಿ, ಆದಿಕಾಂಡ 5ನೇ ಅಧ್ಯಾಯ. ಆದಿಕಾಂಡ 5ನೇ ಅಧ್ಯಾಯ. ಹಲ್ಲೆಲೂಯಾ. 21ರಿಂದ 22 ಓದಿ. Genesis chapter 5 21 to 22. ಅನೋಕನು 65 ವರ್ಷದವನಿದ್ದಾಗ ಮತ್ತುಶೇಲನನ್ನು ಪಡೆದನು. ಮೆತುಶೇಲನು ಹುಟ್ಟಿದ ಮೇಲೆ ನೋಡಿ, ಇದನ್ನ ಸಪರೇಟ್ ಆಗಿ ತೆಗಿತಾರೆ ನೋಡಿ. ಮತ್ತಾಶಿಯನ್ನು ಹುಟ್ಟಿದ ಮುಂಚೆ ಏನೋಕನಿಗೆ ಏಜ್ ಎಷ್ಟು? 65 ಪ್ಲಸ್ ಮತ್ತಾಶಿಯನ್ನು ಹುಟ್ಟಿದ ಮೇಲೆ 300 ವರ್ಷ ದೇವರೊಂದಿಗೆ ಸಂಚರಿಸಿದಂತಿದೆ. ಹಾಗಾದ್ರೆ 65 ವರ್ಷ ದೇವರ ಜೊತೆಯಲ್ಲಿ ಇಲ್ಲ. ಯಾರು? ಇನ್ನು 300 ವರ್ಷ ದೇವರ ಜೊತೆ ಇದ್ದಾರೆ. ಏನಂತ ಹೇಳಿದ ಮಗನ ವಿಷಯದಲ್ಲಿ? ಮತಾಶಿ ಏನಂದ್ರೆ ಅರ್ಥ ಮಾಡ್ಕೊಳ್ಳಿ ಬೇಗ, ಪ್ರತಿಯೊಬ್ಬರು ಬೆನ್ನ ಬೇಕಲ್ಲಿ ಬರ್ಕೊಳ್ಳಿ. ಮತಾಶಿ ಏನಂದ್ರೆ ಇವನು ಸಾಯೋ ದಿನ ಈ ಭೂಮಿ ಅಡ್ಡೋಗುತ್ತೆ. ಸಾಯೋ ದಿನ ಭೂಮಿ ಅಡ್ಡೋಗುತ್ತೆ. ಇವನು ಸಾಯೋ, ಅದರ ಅರ್ಥನೇ ಅದೇ. ಇವನು ಸಾಯೋ ದಿನ ಭೂಮಿ ಅಳ್ದೋಗುತ್ತೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಬರ್ಕೊಂಡ್ರಾ? ಸೊ ದೇವ್ರ ಜೊತೆ ಎಷ್ಟು ದಿನ ಇದ್ದಾನೆ? 300 ವರ್ಷ. ದೇವ್ರ ಬಿಟ್ಟು ಎಷ್ಟು ದಿನ ಇದ್ದಾನೆ? 65. ಟೋಟಲ್ ಎಷ್ಟಾಯ್ತು? 365 ದಿನ. ಅವನು ಹುಟ್ಟಿದ ಮಗ ಹೆಸರೇನು? ಮತಾಶಿಯೇಲ್. ಮತಾಶಿಯೇಲ್ ಅಂದ್ರೆ ಏನು? ಅವನು ಸಾಯೋ ದಿನ ಈ ಭೂಮಿ ಅಡಗೋಗ್ತಿದೆ. ಈ ಮಾತನ್ನ ಕೇಳಿದ ತಕ್ಷಣ ಅನೋಕ ಏನ್ ಮಾಡ್ದ? ಭಯಪಟ್ಟು ದೇವ್ರ ಕಡೆ ತಿರುಗಿಬಿಟ್ಟು ದೇವ್ರ ಹೇಳಿದ ಕೇಳೋದಕ್ಕೆ ಒಂದೊಂದು ವಾಕ್ಯದಲ್ಲಿ ಕೂಡ ಕರೆಕ್ಟ್ ಆಗಿ ನಡೆಯಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ದೇವ್ರು ಹೇಳಿದ್ರಲ್ಲ ಅನೋಕನಿಗೆ ಏನಂತ? ಇವನು ಸಾಯೋ ದಿನ ಭೂಮಿ ಅಡ್ಡೋಗುತ್ತೆ, ಒಂದು ನರ ಪ್ರಾಣಿ ಕೂಡ ಆಮೇಲೆ ಇರಲ್ಲ. ಸೊ ನಾನು ಹಿಂಗೆ ಇದ್ರೆ ನಾನು ಕೂಡ ಅಡ್ಡೋಗ್ತೀನಿ, ನಾನು ಕೂಡ ನಾಶನ ಆಗ್ಬಿಡ್ತೀನಿ. ನಾನು ಕೂಡ ಖಂಡಿತ ಈ ಪಾಪಿಗಳ ಜೊತೆ, ದುಷ್ಟರ ಜೊತೆ, ಈ ಮೋಸಗಾರ ಜೊತೆ, ಈ ಮೂರ್ಖ ಸಂತತಿಯೊಂದಿಗೆ, ಈ ಸರ್ಪ ಜಾತಿಯವರೊಂದಿಗೆ ನಾನು ಕೂಡ ನಾಶನ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು, ತನ್ನ ಆಲೋಚನೆ ಚೇಂಜ್ ಮಾಡ್ಕೊಂಡು ದೇವರ ಕಡೆ ಕೈ ಎತ್ಬಿಟ್ಟು 300 ವರ್ಷ ದೇವರ ಜೊತೆ ಜೀವಿಸ್ತಾ ದೇವರ ಅವನನ್ನ ಎತ್ಕೊಂಡ್ಬಿಟ್ಟ. ದೇವರ ಅವನನ್ನ ಹುಡುಕ್ಲಾಡಿದ್ರು ಅವ್ರ ಮನೆಯವ್ರಿಗೆ ಸಿಗ್ಲಿಲ್ಲ ಅನೋಕ. ಹಲ್ಲೆಲೂಯಾ. ಸರಿ, ಇವನು ಯಾವಾಗ ಸತ್ತ? ಯಾವಾಗ ನಾಶನ ಆಯ್ತಂದ್ರೆ ನೋವನ್ನ 500 ವರ್ಷದಲ್ಲಿ ದೇವರು ಕರೆದ. ಎಷ್ಟನೇ ವರ್ಷದಲ್ಲಿ? ಏನಂತ ಹೇಳಿದ್ರೆ, ನಾನು ಈ ಭೂಮಿಯನ್ನ ನಾಶನ ಮಾಡ್ತೀನಿ, ಈ ಸೃಷ್ಟಿಯನ್ನ ನಾಶಪಡಿಸ್ತೀನಿ, ನೀನೊಂದು ನಾವೆಯನ್ನ ಕಟ್ಟಬೇಕು, ಶಿಪ್ಪನ್ನ, ಓಡ ಕಟ್ಟಲ್ಲ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಡಗನ್ನ, ಒಂದು ಶಿಪ್ಪನ್ನ, ಒಂದು ನಾವೆಯನ್ನ ಕಟ್ಟಬೇಕು. ಆ ಮಾತನ್ನ ಕೇಳಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ.
ಏನ್ ಮಾಡ್ದ ಕಟ್ಟೋದಿಕ್ಕೆ? 100 ವರ್ಷ ಕಟ್ಟಿದ. ನಾವೇನು ಎಷ್ಟು ವರ್ಷ ಕಟ್ಟಿದ? 500 ಪ್ಲಸ್ 100 600. ಅಲ್ಲೆಲೂಯಾ. 600ನೇ ವರ್ಷಕ್ಕೆ ಬಂತು, ನಾವೇನ ಕಟ್ಬಿಟ್ಟ 100 ವರ್ಷ ಭೂಮಿಯಲ್ಲಿರೋರಿಗೆಲ್ಲ ಸುವಾರ್ತೆ ಹೇಳ್ದ. ಎಷ್ಟು ವರ್ಷ? ಹೋದ ವಾರ ವಾಕ್ಯನ ಕೊಟ್ಟೆ ಕೊಡ್ತೀನಿ. ನೆಕ್ಸ್ಟ್ ವೀಕ್ ಕೂಡ ಎಂಡಿಂಗ್ ಮೆಸೇಜ್ ಇರ್ತದೆ. 100 ವರ್ಷ ನಾವೆಯನ್ನ ಕಟ್ಟಿದ. ನಾವೆಯಲ್ಲಿ ತನ್ನ ಹೆಂಡತಿ ಮಕ್ಕಳು ಸೊಸೆಯನ್ನ ತನ್ನನ್ನ ಸೇರಿಸಿಕೊಂಡ. 10,000 ಜಂತುಗಳನ್ನ, ಪ್ರಾಣಿ ಪಕ್ಷಿ ಕೀಟಗಳನ್ನ ಅದರೊಳಗಡೆ ಸೇರಿಸಿಕೊಂಡ. ಎಷ್ಟು ಸಾವಿರ? 10,000 ವೆರೈಟಿ ಪ್ರಾಣಿ ಪಕ್ಷಿಗಳನ್ನ ಅದರೊಳಗಡೆ ಸೇರಿಸಿಕೊಂಡ. ಒಂದು ವರ್ಷಕ್ಕೆ ಬೇಕಾದಷ್ಟು ಹುಲ್ಲು, ಕಡ್ಡಿ, ಕಾಳು, ಅವರಿಗೆ ಊಟ, ನೀರು ಅದರೊಳಗಡೆ ಎತ್ಕೊಂಡ. 3 ಫ್ಲೋರ್ ಇತ್ತು ಆ ನಾವೆ. ಸರಿ ಕಟ್ಬಿಟ್ಟ. ನಾವೇ ಒಳಗಡೆ ಹೋದ. 7 ದಿನ ಆದ್ರೂ ಮಳೆ ಬಂದಿಲ್ಲ. ನಾವೇ ಒಳಗಡೆ ಹೋದ್ಮೇಲೆ ಎಷ್ಟು ದಿನ ಆದ್ರೂ ಬಂದಿಲ್ಲ? 7 ದಿನ ಆದ್ರೂ ಬಂದಿಲ್ಲ. ಅದಕ್ಕೆ ವಾಕ್ಯ ಇದೆ ನೋಡಿ, 7ನೇ ಅಧ್ಯಾಯ ಆದಿಕಾಂಡ 7:6 ಓದಿ. ಹಲ್ಲೆಲೂಯಾ. ಹಂಗೆ ಓದು. ಗಂಡು ಹೆಣ್ಣು ಜೋಡಿ ಜೋಡಿಯಾಗಿ ಬಂದು ನಾವೇ ಒಳಗಡೆ ಹೋಗಿ ಎಷ್ಟು ದಿನ ಆಯ್ತು? ಈ ಭೂಮಿಯಲ್ಲಿ ಉಪದ್ರವ ಕಾಲ ಎಷ್ಟು ವರ್ಷ? 7 ವರ್ಷ ಆದ್ಮೇಲೆ ಈ ಭೂಮಿ ನಾಶನ. 7 ದಿನ 7 ವರ್ಷ ಅಡ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತೀನಿ, ಆದಿಕಾಂಡ 1ನೇ ಅಧ್ಯಾಯದಿಂದ ಹಿಡಿದು 11ನೇ ಅಧ್ಯಾಯವರೆಗೂ ಬೈಬಲ್ಗೆ ರೂಟ್ ಮ್ಯಾಪ್ ಅದು. 11 ಅಧ್ಯಾಯಗಳು ಏನದು? ಮ್ಯಾಪ್. 7 ದಿನ ಏನನ್ನ ಸೂಚಿಸ್ತೈತೆ ಅಂದ್ರೆ, ಇವ್ರು 7 ದಿನ ಒಳಗಡೆ ಹೋಗಿ 7 ದಿನ ಆದ್ಮೇಲೆ ನೀರ್ ಬಂತು, 40 ದಿನ ಮಳೆ ಹೊಡಿತು, ಎಲ್ಲ ಮನುಷ್ಯರು ನಾಶ ಆದ್ರು. ಅದೇ ರೀತಿಯಾಗಿ 7 ವರ್ಷ ಉಪದ್ರವ ಕಾಲ ಆದ್ಮೇಲೆ ಈ ಭೂಮಿ ಕೂಡ ನಾಶನ ಆಗುತ್ತೆ ಅಂತ ಅಲ್ಲಿಗೆ ಆವತ್ತೇ ಮತಾಶಿಯನ್ನು ಸತ್ತೋಗಿ. ಹೀಗೆ ಮತಾಶಿಯನ್ನು ಯಾವಾಗ ಸತ್ತೋಗಿದೆ? ಮತಾಶಿಯನ್ನು ಯಾವಾಗ ಸತ್ತೋಗಿದೆ ಇವಾಗ? 7ನೇ ದಿನದಲ್ಲಿ 600ನೇ ವರ್ಷದಲ್ಲಿ ಸತ್ತೋಗ. ನೋವನಿಗೆ ಯಾವಾಗ ವರ್ಷ ಎಷ್ಟು? ಯಾವಾಗ 600. ಮತಾಶಿಯನಿಗೆ ಎಷ್ಟು ವರ್ಷ? 969 ಆಯ್ತು. ಕರೆಕ್ಟ್ ಆಗಿ ಅವನು ಸಾವು ಬಂತು. ಆವತ್ತೇ 40 ದಿನಗಳ ಮಳೆ ಸ್ಟಾರ್ಟ್ ಆಯ್ತು. ಹಲ್ಲೆಲೂಯಾ. ಹಾಗಾದ್ರೆ ಮತಾಶಿಯನ್ನು ಕೂಡ ನೋವು ಸಾರಿ ಸುವಾರ್ತೆಯನ್ನ ಕೇಳಿಲ್ಲ. ಇವಾಗ ನಿನ್ನ ಅಕ್ಕ ತಂಗಿರ ಅಣ್ಣ ತಮ್ಮಂದಿರು ನಿನ್ ಬಂಧು ಬಳಗ ಕೇಳ್ತಾ ಇಲ್ಲಲ್ಲ, ಬಾ ಚರ್ಚ್ಗೆ, ಬಾ ದೇವರ ಹತ್ರ ಕೇಳ್ತಾ ಇಲ್ಲಲ್ಲ, ಹಂಗೆ ಮತಾಶಿಯನ್ನು ಕೂಡ ಕೇಳಿಲ್ಲ. ನೋವ ಹೇಳಿದಾರೆ ತಾನೆ? ನೋವ ಸುವಾರ್ತೆ ಹೇಳಿದಾನ ಇಲ್ವಾ? ಡೌಟ್ ಎಷ್ಟು ಜನಕ್ಕಿದೆ? ಹೇಳಿದಾನೆ ಇಲ್ವಾ? ಹೇಳಿದಾನೆ. ಸುವಾರ್ತೆನ ಸಾರಿದಾನೆ. ನೀನ್ ಸಾರ್ಬೇಕು. ಅದನ್ನು ಕೂಡ ಇಷ್ಟಲ್ಲೇ ತಗೊಂತೀನಿ. ಆ ವಾಕ್ಯ ಕೂಡ ಸಾರಿದಾನೆ. 100 ವರ್ಷ ಹೇಳಿದ್ದಾರೆ. ಎಷ್ಟು ವರ್ಷ? 100 ವರ್ಷ. ದೇವರು ಅವರ ಹತ್ರ 500ನೇ ವರ್ಷ ತಾನೇ ಮಾತಾಡಿದ್ರು. 500 ವರ್ಷ ಇರೋ ತಾನೇ ಮಾತಾಡಿದ್ರು. ಇಲ್ವಾ? ಅದು ಕೂಡ ಡೌಟೇನಾ? ಅದು ಕೂಡ ವಾಕ್ಯ. ಅದು ಕೂಡ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದಿಕಾಂಡ 6:9 ಓದಿ. ಅವನ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಶೇಮ್, ಹೆಬೆರ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದರು. ನ್ಯಾಯವು ಲೋಕವನ್ನು ತುಂಬಿಕೊಂಡಿತು. ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. 500 ವರ್ಷ ಇರುವಾಗ ದೇವರು ಮಾತಾಡ್ತಾರೆ.
600 ವರ್ಷ ಇರುವಾಗ ಅವರು ಶಿಪ್ಪನ್ನ ಕಟ್ತಾರೆ, ನಾವೆಯನ್ನ ಕಟ್ತಾರೆ, ತನ್ನ ಹೆಂಡತಿ ಮಕ್ಕಳನ್ನ ಸೊಸೆಂದರನ್ನ ಸೇರಿಸ್ಕೊತಾನೆ. ಆ ಜಲ ಪ್ರಳಯದಿಂದ, ಆ ಭೂಮಿ ಆಪತ್ತಿಂದ ಈಗ ನೆಕ್ಸ್ಟ್ ಭೂಮಿ ಏನಕ್ಕೆ ಇಟ್ಟಿರೋದು ಹೇಳಿ ನೋಡೋಣ. ಹಿಂಗೆ ಇರಲ್ಲ, ಭೂಮಿ ಅಂತ್ಯವಾಗುತ್ತೆ, ಭೂಮಿಗೆ ಅಂತ್ಯ ಇದೆ. ನೀನ್ ಅದರಲ್ಲಿ ಸಿಗ್ಬಾರ್ದಂತಾನೆ. ನೋವನ ಕಾಲದಲ್ಲಿ ಅನೇಕ ನೋವನ ಹೆಂಡತಿ ಮಕ್ಕಳು ಅವನ ಸೊಸೆಂದರು ಮಾತ್ರ 8 ಜನ ಉಳ್ಕೊಂಡ್ರು, ಮಿಕ್ತವರೆಲ್ಲ ಸರ್ವನಾಶನಾದ್ರು. ಆ ಮಳೆಗೆ ನೆಕ್ಸ್ಟ್ ಮಳೆ ಬರಲ್ಲ. ಸೈನ್ಸ್ಗಳು ಹೇಳೋ ಪ್ರಕಾರ, ವಿಜ್ಞಾನಿಗಳು ಹೇಳೋ ಪ್ರಕಾರ ಪ್ರಳಯ ಆಗಲ್ಲ, ಅಗ್ನಿ ಬೆಂಕಿಯಿಂದ ಸುಡೋದಕ್ಕೆ ಇಡಲ್ಪಟ್ಟಿದೆ. ಬೆಂಕಿಯಿಂದ ಈ ಭೂಮಿಯನ್ನ ದೇವರು ನಾಶನ ಮಾಡೋದಕ್ಕೆ ಇಟ್ಟಿದ್ದಾನೆ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ಗಾಡ್, ಆಮೆನ್. 30ನೇ ವಚನ ಓದಿ, 5ನೇ ಅಧ್ಯಾಯ. ನೋಹನು ಹುಟ್ಟಿದ ಮೇಲೆ ಲೆಮೆಕನ ತಂದೆ, ಲೆಮೆಕನ ಮಗನೇ ನೋಹ. ಹುಟ್ಟಿದ ಮೇಲೆ ಲೆಮೆಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 595 ವರ್ಷ ಬದುಕಿದನು. ಹಾಗೆ ಕಂಟಿನ್ಯೂ ಮಾಡು. ಅವನು 777 ವರ್ಷ ಬದುಕಿ ಸತ್ತನು. ನೋಹನು 500 ವರ್ಷದವನಾದಾಗ ಶೇಮ್, ಹಾಮ್, ಯೆಫೆತ್ ಎಷ್ಟು ವರ್ಷ ಮಕ್ಕಳಿಗೆ ನೋವನಿಗೆ? 500 ವರ್ಷ. ನಾವೇ ಕಟ್ಟೋವಾಗ ಎಷ್ಟು ವರ್ಷ? 600 ವರ್ಷ. ಎಷ್ಟು ವರ್ಷ ಕಟ್ಟಿದ್ದಾರೆ? ನಾವೇನ 100 ವರ್ಷ ನಾವೇ ಕಟ್ಟಿದ್ದಾನೆ. 100 ವರ್ಷ ಸುವಾರ್ತೆ ಹೇಳಿದ್ದಾನೆ. ಮತಾಶಿಯನ್ನು ಕೇಳಿಲ್ಲ. ಮತಾಶಿಯಲು ಅವನು ಸತ್ತಿದ್ದೀರನೆ ಭೂಮಿ ನಾಶನ ಆಯಿತು. ಅದಕ್ಕೆ ಲೆಕ್ಕಾಚಾರ ಬೇಕಲ್ಲ ನಿಮ್ಗೆ. ನೋವನಿಗೆ 600 ವರ್ಷ ಆಗ್ಬೇಡಿ, 187 ವರ್ಷ. ಮತಾಶಿಯಲ್ಲಿಗೆ ಮಕ್ಕಳು ಹುಟ್ಟವಾಗ 182 ವರ್ಷ ಅವನ ತಂದೆಯಾದ ಲೆಮೆಕನ ಏಜ್ ಎಷ್ಟಾಯ್ತು? 600, 187, 182 ಎಷ್ಟಾಯ್ತು ನೋಡಿ? ಇಲ್ಲ, ಜಾಸ್ತಿ ಬರುತ್ತೆ. 600 ವರ್ಷ ನೋವನಿಗೆ, 187 ವರ್ಷ ಲೆಮೆಕನು ಹುಟ್ಟವಾಗ ಮತಾಶಿಯನಿಗೆ. ಲೆಮೆಕನ ಮಗನ ಹೆಸರು ಮತಾಶಿಯನ ಮಗನ ಹೆಸರು ಲೆಮೆಕ. ಅವನಿಗೆ 182 ವರ್ಷ. ಟೋಟಲ್ ಎಷ್ಟಾಯ್ತು? ಏನ್ ಇಷ್ಟೊಂದು ಹೇಳ್ತೀರಾ? 949 ವರ್ಷ. ಯಾರು ಬದುಕಿದ್ರು? ನಾವೇ ಒಳಗಡೆ ಹೋದಾಗ 969 ವರ್ಷ ಮತಾಶಿಯರು. ನೋವನಿಗೆ 600 ವರ್ಷ. ನೋವನಿಗೆ ಎಷ್ಟು ವರ್ಷ? ಮತಾಶಿಯನಿಗೆ ಎಷ್ಟು ವರ್ಷ? ನಾವೇ ಒಳಗಡೆ ಹೋದಾಗ ಮತಾಶಿಯನಿಗೆ ಎಷ್ಟು ವರ್ಷ? ಅವನು ಸತ್ತಿದ್ದೀರನೇ ಈ ಭೂಮಿಗೆ ನಾಶನ ಮಾಡ. ಅವನು ಡೆಡ್ ಬಾಡಿ ಭೂಮಿ ಮೇಲೆ ಬಿತ್ತು. ನೋವನಿಗೆ ಹೇಳಿದ ಜಲ ಪ್ರಳಯ ಈ ಭೂಮಿ ಮೇಲೆ ಬಂತು. ಮನುಷ್ಯರು ಈಗ ತಿಂತ ಕುಡಿತ ಮದುವೆ ಮಾಡ್ಕೊಂತ ಹುಡುಗಿನ ಕೊಡ್ತಾ ಹುಡುಗಿನ ತಕ್ಕಂತ ಮಜಾ ಮಾಡ್ತಾ ಅವ್ರ ಪಾಡ್ಗವರಿಗಳೆಲ್ಲ ಯೇಸುವನ್ನ ನಂಬಂದ್ರೆ ಕೂಡ ಹಂಗಿದ್ರು. ಯೇಸು ಬರ್ತಾನೆ, ಈ ಭೂಮಿಗೆ ನ್ಯಾಯ ತೀರ್ಪು ತೀರಿಸ್ತಾನೆ. ಪಾಪಿಗಳಿಗೆಲ್ಲ ನರಕ, ಪರಿಶುದ್ಧರಿಗೆಲ್ಲ ಪರಲೋಕ. ಪಾಪದ ಜೀವಿತ ಬೇಡ. ಈ ಲೋಕ ಸುಮ್ಮನೆ, ಈ ಲೋಕದಲ್ಲಿ ಯಾವ ಸಂತೋಷ ಪಡಬೇಡ. ಯೇಸು ಕ್ರಿಸ್ತ ನಂಬೋದೇ ಒಂದೇ ಮಾರ್ಗ ಅಂತ ಕರೆಯುವಾಗ ಕೇರ್ಲೆಸ್ ಮಾಡ್ತಾ ಇದಾರಲ್ಲ, ಅದೇ ನೋವಿನ ಕಾಲದಲ್ಲಿ ಮಾಡ್ತಾರೆ. ಸೇಮ್ ಅವಾಗ ಪ್ರಳಯ ಮಳೆ ಬಂತು. ಈಗ ಏನ್ ಬರುತ್ತೆ? ಬೆಂಕಿ. ಅದು ನೆಕ್ಸ್ಟ್ ವೀಕ್ ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವೀಕ್ ತಗೊಳ್ತೀನಿ. ಅದು ಕೆಲವು ವಾಕ್ಯಗಳು ಇವತ್ತು ಬ್ಯಾಲೆನ್ಸ್ ಏನು ಇಡ್ತೀನಿ ಅದನ್ನೆಲ್ಲ ನೆಕ್ಸ್ಟ್ ವೀಕ್ ತಗೊಳ್ತೀನಿ. ಸರಿ, ಈಗ ಅಂತ್ಯ ಕಾಲಕ್ಕೆ ಪ್ರೂಫ್ ಅನ್ನ ಕೊಡ್ತೀನಿ. ಆ ವಾಕ್ಯಗಳನ್ನ ಕ್ಲೀನ್ ಆಗಿ ಬರ್ಕೊಳ್ಳಿ. ಆಮೇಲೆ ಯೋಹಾನ ಗ್ರಂಥ 1ನೇ ಅಧ್ಯಾಯ 3ರಿಂದ 4, ಜೋಯಲ್ ಚಾಪ್ಟರ್ 1 3 to 4 ಬರ್ಕೊಂಡಿಲ್ಲ, ಬೈಬಲ್ ನೋಡಿಲ್ಲ. ಓದಿ ಬೇಗ ಒಬ್ರು. ಇದು ಅಂತ್ಯ ಕಾಲನ ನೋಡಿ. 3ರಿಂದ 4. ಇದನ್ನು ನಿಮ್ಮ ಮಕ್ಕಳಿಗೆ ವರ್ಣಿಸಿರಿ, ಅವರು ತಮ್ಮ ಮಕ್ಕಳಿಗೆ ವಿವರಿಸಲಿ, ಸರಿ, ಅವರು ಮುಂದಿನ ತಲೆಯವರಿಗೆ ತಿಳಿಸಲಿ. ಇವುಗಳ 1ನೇ ಅಧ್ಯಾಯನ. ಹಲ್ಲೆಲೂಯಾ, ಆಮೆನ್. ಹಾಗೆ ಕಂಟಿನ್ಯೂ ಮಾಡಿ, ಸಿಗ್ತೈತೆ ಅದೇ ವಾಕ್ಯ. ಈ ಮಾತು ಶೂರು ಮಿಡತೆ ತಿಂದು ಮಿಕ್ಕದ್ದನ್ನು, ಗುಂಪು ಮಿಡತೆ ತಿಂದು ಬಿಟ್ಟಿದ್ದು, ಗುಂಪು ಮಿಡತೆ ತಿಂದು ಬಿಟ್ಟಿದ್ದನ್ನು
ಸಣ್ಣ ಮಿಡತೆ ತಿಂದು ಬಿಟ್ಟಿತು, ಸಣ್ಣ ಮಿಡತೆ ತಿಂದು ಬಿಟ್ಟಿದ್ದನ್ನು ದೊಡ್ಡ ಮಿಡತೆ ತಿಂದು ಬಿಟ್ಟಿತು. ಈ ವಾಕ್ಯ ಯಾವಾಗ ನೆರವೇರ್ತೇಳಿ ಇವಾಗ ನೋಡೋಣ. ಈ ವಾಕ್ಯ ಯಾವಾಗ ನೆರವೇರ್ತೇಳಿ? ಈ ಪ್ರವಾದನೆ ವಾಕ್ಯ ಯಾವಾಗ ನೆರವೇರ್ತೇಳಿ? ಏನ್ ನೋಡ್ತೀರಾ ಮೊಬೈಲ್ ಅಲ್ಲಿ ನೀವು? ಲಾಕ್ಡೌನ್ ಪೀರಿಯಡ್ ಮಿಡತೆಗಳು ಬಂದಿದ್ದು ನೋಡಿ, ಮನೆಗಳ ಮೇಲೆ ಎಲ್ಲಾ ವಸ್ತುಗಳ ಮೇಲೆ, ಜಮೀನುಗಳ ಮೇಲೆ, ಲ್ಯಾಂಡ್ಗಳ ಮೇಲೆ ಲೆಕ್ಕ ಇಲ್ಲ. ಟೋಟಲ್ ಫ್ಯಾಮಿಲಿ ಬಂದಿದ್ದಂತೆ ಈ ಸಾರಿ. ಫ್ಯಾಮಿಲಿನೇ ಬಂದಿದ್ದಂತೆ, ಫುಲ್ ಫ್ಯಾಮಿಲಿ. ಎಲ್ಲಿ ಖಾಲಿ ಜಾಗ ಇಲ್ಲ, ಗುಲ್ಬರ್ಗವರೆಗೂ ಬಂದಿತ್ತು. ಉತ್ತರ ಪ್ರದೇಶ್, ಗುಜರಾತ್, ಪಂಜಾಬ್, ಮಣಿಪುರಿ, ಮಿಜೋರಾಂ, ನಾಗಾಲ್ಯಾಂಡ್, ದಿಮಾಪುರ್, ಕೊಹಿಮಾ, ಡೆಲ್ಲಿ, ಗುಜರಾತ್, ಆಂಧ್ರ ಪ್ರದೇಶ್, ಗುಲ್ಬರ್ಗ ವರ್ಗೂ ಬಂದಿತ್ತು. ಕರ್ನಾಟಕ, ತಮಿಳುನಾಡು ಹೋಗಿಲ್ಲ, ಕೇರಳ ಹೋಗಿಲ್ಲ. ಈ ತರ ಮಿಡತೆಗಳು ಯಾವತ್ತೂ ಬಂದಿಲ್ಲ. 4 ವೆರೈಟಿ ಇದೆ. ಇಂಗ್ಲಿಷ್ ಅಲ್ಲಿ ಹಂಗಿರಲ್ಲ ಸಿಸ್ಟರ್, ಇಂಗ್ಲಿಷ್ ಅಲ್ಲಿ ಒಂದೇ ಕೊಟ್ಟಿರ್ತಾರೆ, ಕ್ಯಾಟರ್ಪಿಲ್ಲರ್ ಕೊಟ್ಟಿರ್ತಾರೆ ಅಷ್ಟೇ. ಕ್ಯಾಟರ್ಪಿಲ್ಲರ್ ఒకే వెరైటీ. ఇక్కడ తెలుగు కన్నడ తమిళ 4 వెరైటీలు ఇచ్చిన. సన్న మిడితే, ಗುಂಪು ಮಿಡತೆ, ಚೂರು ಮಿಡತೆ. ಅದರ್ಥ ಏನ್ ಗೊತ್ತಾ? ಒಂದು ಗಿಡನ ಕೆಳಗಡೆ ಹಿಡಿದು ಕೊನೆಯವರೆಗೂ ತಿನ್ನಿಸಾಕ. ಅದು ಒಂದು ದಿನ ಮೇಯೋದು 3 ತಿಂಗಳು ಊಟ. ನಮ್ಗೆ ಒಂದು ದಿನ ಮೇಯ್ದ್ರೆ 3 ತಿಂಗಳು ಊಟ ನಾ ತಿಂದಾಕ. ಎಷ್ಟು ಕರೆಕ್ಟ್ ಆಗಿ ನೆರವೇರಿದೆ. ಅಂತ್ಯ ದಿನ ಅನ್ನೋದಕ್ಕೆ ವಾಕ್ಯ ಇದೆ. ಅಂತ್ಯ ದಿನಗಳಲ್ಲಿ ನಾವಿದ್ದೀರಿ, ಕಡೆ ದಿನಗಳಲ್ಲಿ ನಾವಿದ್ದೀರಿ, ಫೈನಲ್ ಸ್ಟೇಜ್ ಅಲ್ಲಿ ನಾವಿದ್ದೀರಿ ಅನ್ನೋದಕ್ಕೆ ವಾಕ್ಯ. ಮಿಡತೆಗಳು ಬಂದಿಲ್ಲ ಬ್ರದರ್, ಬಂತಲ್ವಾ? ನಾವೆಲ್ಲ ವಿಡಿಯೋದಲ್ಲಿ ನೋಡಿದ್ರಲ್ಲ, ಮನೆಗಳೆಲ್ಲ ತುಂಬ್ಕೊಂಡ್ಬಿಟ್ಟಲ್ಲ, ಲ್ಯಾಂಡ್ಗಳೆಲ್ಲ ತುಂಬ್ಕೊಂಡ್ಬಿಟ್ಟಲ್ಲ, ಕಂಪ್ಲೀಟ್ ತಿಂದು ಬಿಸಾಕ್ ಎಲ್ಲಾರು ಭಯ ಪಟ್ರು. ಸುಮಾರು ಸ್ಟೇಟ್ಗಳಲ್ಲಿ ಬಂತು. ಈ ತರ ಮಿಡತೆಗಳು ಯಾವತ್ತೂ ಯಾರು ನೋಡಿಲ್ಲ. ಅಷ್ಟು ಕರೆಕ್ಟ್ ಆಗಿ ವಾಕ್ಯ ನೆರವೇರಿ ಅಂತ್ಯಕಾಲ ಬಂದ್ಬಿಟ್ಟಿದೆ. ಇದರ ವಾಕ್ಯ ನೋಡೋಣ. ಅದೇ ಅಧ್ಯಾಯದಲ್ಲಿ 2:15 2ನೇ ಅಧ್ಯಾಯ 15ರಿಂದ 17. ಸಿಯೋನಿನಲ್ಲಿ ಕೊಂಬುದಿರಿ, ಉಪವಾಸ ದಿನವನ್ನ ಗೊತ್ತು ಮಾಡಿರಿ. 2:15-17 ಸೇಮ್ ಚಾಪ್ಟರ್. ಜನರನ್ನು ಒಟ್ಟಿಗೆ ಬರಮಾಡಿರಿ. ಬ್ರದರ್ సేమ్ గ్రంథము 2వ అధ్యాయము 15-17 ವೃದ್ಧರನ್ನು ಕೂಡಿಸಿರಿ, ಮಕ್ಕಳನ್ನು ಮಲಕೂಸುಗಳನ್ನ. ಇವರು ಬರ್ಬಾರ್ದ ಚರ್ಚಿಗೆ? ಮಕ್ಕಳನ್ನು ಬರ್ಬಾರ್ದು. ಈ ವಾಕ್ಯ ಪ್ರಕಾರ ಬರ್ಬಾರ್ದು ಚರ್ಚಿಗೆ. ಇನ್ನು ರೂಲ್ಸ್ ಬ್ರೇಕ್ ಮಾಡಿಲ್ಲ. ರೂಲ್ಸ್ ನ ಗೌರ್ಮೆಂಟ್ ಬ್ರೇಕ್ ಮಾಡಿಲ್ಲ. ಚೆನ್ನಾಗಿರೋರು ಮಾತ್ರ ಬರ್ಬೇಕು. ಚಿಕ್ಕ ಮಕ್ಕಳು, ವಯಸ್ಸಾಗಿರೋ ಮುದುಕಿರು ಬರಬಾರ್ದು. 65 ವರ್ಷ ಮೇಲೆ ಇರೋರು, 11 ವರ್ಷ ಕೆಳಗಡೆ ಇರೋ ಮಕ್ಕಳು ಚರ್ಚ್ಗೆ ಈಗಲೂ ಕೂಡ ಬರಬಾರ್ದು. ಎಷ್ಟು ಕರೆಕ್ಟ್ ಆಗಿ ವಾಕ್ಯ ನೆರವೇರ್ತದೆ ನೋಡಿ. ಇದು ಅಂತ್ಯ ಕಾಲ ಅನ್ನೋದಕ್ಕೆ ನಿಮ್ಗೆ ಈ ವಾಕ್ಯಗಳು ಕೊಡ್ತಾ ಇದ್ದೀನಿ. ನಮ್ಮ ಹತ್ರ ಪ್ರಾಜೆಕ್ಟ್ ಇದ್ದಿದ್ರೆ ವಿಡಿಯೋ ಹಾಕಿ ತೋರಿಸ್ಬಿಡ್ತಾರೆ ನಿಮಗೆ. ಮಿಡತೆಗಳಿರಲಿ, ಈ ಗ್ರಂಥ ಆಗಲಿ, ಇನ್ನೊಂದಿರಲಿ, ಪ್ರತಿಯೊಂದು ಕೂಡ ಮಕ್ಕಳು, ಮುದುಕರು ಬರಬಾರ್ದು. ಆದ್ರೆ ಇಷ್ಟರಲ್ಲಿ ಬರ್ಬೇಕಂತ ಅನೌನ್ಸ್ಮೆಂಟ್ ಆಗುತ್ತೆ. ಬರ್ಬೇಕಂತ ಅನೌನ್ಸ್ಮೆಂಟ್ ಆಯ್ತಂದ್ರೆ ಅಂತ್ಯಕಾಲ ಮುಗಿತಾ ಇದೆ ಅಂತ ಅರ್ಥ. ಅವ್ರು ಬಂದಿದ ತಕ್ಷಣ ಏನ್ ಮಾಡ್ಬೇಕು ಅಂತ ಎಲ್ಲಾ ಪಾಸ್ಟರ್ಗಳು ಸಭೆಯನ್ನ ಸಿದ್ಧಪಡಿಸ್ಬೇಕು, ಉಪವಾಸ ಸೇರಿಸಬೇಕು, ಅನೌನ್ಸ್ಮೆಂಟ್ ಮಾಡಬೇಕು, ಪ್ರೋಗ್ರಾಮ್ ನ ಫಿಕ್ಸ್ ಮಾಡ್ಕೋಬೇಕು, ಊಟಗಳನ್ನ ನಡೆಸಬೇಕು, ಸಭೆಗಳಿಗೆ ಹೇಳೋ ಬುದ್ಧಿವಾದಗಳನ್ನ, ಎಚ್ಚರಿಕೆ ಮಾತುಗಳನ್ನ ಕೊಡಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಈಗಿನ ವಾಕ್ಯದಲ್ಲಿ ಮುದುಕರು, ಮಕ್ಕಳು ಬರಬಾರ್ದು. ಈ ವಾಕ್ಯ ಹೇಳ್ತದೆ. ಈಗ ನೆಕ್ಸ್ಟ್ ಈ ಲಾಕ್ಡೌನ್ ಟೋಟಲ್ ಆಗಿ ಈಗ ಮಲೇಷ್ಯಾದಲ್ಲಿ ಲಾಕ್ಡೌನ್ ಐತೆ, ಇಂಗ್ಲೆಂಡ್ ಅಲ್ಲಿ ಲಾಕ್ಡೌನ್ ಐತೆ, ನಮ್ಮ ಇಂಡಿಯಾದಲ್ಲಿ ಇಲ್ಲಿ ಲಾಕ್ಡೌನ್ ಅಲ್ಲಿದೆ. ಟೋಟಲ್ ವರ್ಲ್ಡ್ ಗೆ ಹೇಳ್ತಾ ಇದಾರೋ, ಇಂಡಿಯಾಗೆ ಮಾತ್ರ ಹೇಳ್ತದೆ ಬೈಬಲ್ ಅಲ್ಲಿ. ನೀವು ನೋಡೋಣ, ಭಾರತ ದೇಶಕ್ಕೆ ಮಾತ್ರ ಹೇಳ್ತದೆ ಬೈಬಲ್, ಇಡೀ ಪ್ರಪಂಚಕ್ಕೆ ಹೇಳ್ತದೆ ಹೇಳಿ ಕನ್ನಡದಲ್ಲಿ. ಅದಕ್ಕೆ ಅಲ್ಲಿ ಕೂಡ ಲಾಕ್ಡೌನ್ ಇದೆ. ಅಲ್ಲಿ ಟೋಟಲ್ ಚರ್ಚಸ್ ಇಲ್ಲ, ಫ್ಯಾಕ್ಟ್ರಿನೇ ಇಲ್ಲ, ಡೇ ಟೈಮ್ ಶಾಪ್ಸ್ ತೆಗಿಯಲ್ಲ, ಹೋಟೆಲ್ಸ್ ತೆಗಿಯಲ್ಲ. ಸೆಕೆಂಡ್ ಲಾಕ್ಡೌನ್, ಸೆಕೆಂಡ್ ಅಲ್ಲೇ ಬಂದಿದ್ದಾರೆ. ಹಲ್ಲೆಲೂಯಾ. ಎಲ್ಲಿ ತನಕ ಪ್ರಪಂಚ ಫುಲ್ ಕೊರೋನಾ ಹೋಗಿ ಕಂಪ್ಲೀಟ್ ಕೊಲಾಪ್ಸ್ ಆಗಿ ಚಿಕ್ಕ ಮಕ್ಕಳು ದೊಡ್ಡವರು ಬರ್ಬೇಕಂತ ಇತ್ತು, ಅಂತ್ಯಕಾಲ ಎಂಡ್ ಆಗ್ತಾ ಇದೆ ಅಂತ ಅರ್ಥ ಇದೆ. ಈಗ
ಈಗ ಈ ವಾಕ್ಯ ಪ್ರಕಾರ ಚಿಕ್ಕ ಮಕ್ಕಳು ಮುದುಕರು ಬರಬಾರ್ದು, ಬರ್ಲೇ ಕೂಡ್ದು. ಈಗ ಬಂದು ಕೂತಿರೋದೆಲ್ಲ ಇದು ರಾಂಗ್, ತಪ್ಪು. ಹಲ್ಲೆಲೂಯಾ. ಬರ್ಲಿ ಅಂತ ಗೌರ್ಮೆಂಟ್ ಬ್ರೇಕ್ ಮಾಡ್ತೈತೆ ಅವ್ರದ್ದು ಅನೌನ್ಸ್ಮೆಂಟ್ ನ, ಆ ರೂಲ್ಸ್ ನ. ಆಗ ಖಂಡಿತ ಪ್ರತಿ ಪಾಸ್ಟಿಂಗ್ ಪ್ರೇಯರ್ ನ ನಡೆಸಬೇಕು, ಎಲ್ಲಾರನ್ನು ಕರಿಬೇಕು, ಪ್ರತಿಯೊಬ್ಬನು ಕೂಡಿಸ್ಬೇಕು, ಪಾಸ್ಟರ್ಸ್ ನ ಕರಿಬೇಕು, ಎಲ್ಲ ಎವೆಂಜಲಿಸ್ಟ್ ನ ಕರಿಬೇಕು, ಬಿಷಪ್ ಗಳನ್ನ ಕರಿಬೇಕು, ಪ್ರಾರ್ಥನಾ ಕೂಟನ ಏರ್ಪಡಿಸಬೇಕು. ಅಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಮಲಕೂಸುಗಳು ಇರ್ತಾರೆ, ಎಲ್ಡರ್ಸ್ ಕೂಡ ಇರ್ತಾರೆ, ಹಿರಿಯರು ಕೂಡ ಇರ್ತಾರೆ, పెద్దలు కూడా ఉంటారు. ఇప్పుడు మందిరానికి పెద్దలు రాకూడదు, పిల్లలు పసిపిల్లలు రాకూడదు. ಆಮೆನ್. ಬರೋ ದಿನದಲ್ಲಿ ದೇವರು ಇದನ್ನ ಬ್ರೇಕ್ ಮಾಡ್ತಾರೆ. ದೇವರೇ ಅದರ ಬರಬಾರದು ಅಂತ ಇರೋದು. ಈ ವಾಕ್ಯ ಹೇಗೆ ನೆರವೇರೋದು? ಈ ರೂಲ್ಸ್ ಬ್ರೇಕ್ ಮಾಡ್ತಾರೆ ದೇವ್ರೆ. ಕೊರೋನಾನ ತೆಗೆದಾಕ್ತಾರೆ, ಗೌರ್ಮೆಂಟ್ ಎಲ್ಲ ಅನೌನ್ಸ್ಮೆಂಟ್ ಮಾಡಿ ಕಾನೂನ ವಾಪಸ್ ತಗೊಂಡಿದೆ. ಆಟೋಮೆಟಿಕ್ಲಿ ಇವಾಗ ಮಕ್ಕಳು ದೊಡ್ಡವರು ಹೋಗ್ಬೋದು ಅಂತ ಅವರೇ ಹೇಳ್ತಾರೆ. ಆವಾಗ ಈ ವಾಕ್ಯ ನೆರವೇರುತ್ತೆ. ನಿಮ್ ಬೈಬಲ್ ಸುಳ್ಳಾಗಿದೆ ಅಂತ ನಿನ್ನ ಹತ್ರ ಬಹಳ ಜನ ಬರ್ತಾರೆ. ಬೈಬಲ್ ಯಾವತ್ತೂ ಸುಳ್ಳಾಗಲ್ಲ, ಬೈಬಲ್ ಯಾವತ್ತೂ ಫೇಲ್ಯೂರ್ ಆಗಲ್ಲ. ಬೈಬಲ್ ಅಲ್ಲಿ ಬರೆದಿರೋ ಒಂದೊಂದು ಮಾತು ಸತ್ಯ, ಬೈಬಲ್ ಅಲ್ಲಿ ಬರೆದಿರೋ ಒಂದೊಂದು ಕರೆಕ್ಟ್ ಆಗಿದೆ. ಅದಕ್ಕೆ ಈ ವಾಕ್ಯ ಬರ್ತಿದೆ. ಈಗ ನಾನೇ ನಿಮ್ಗೆ ಹೇಳ್ತೀನಿ, ನೀವೇ ನನಗೆ ಆನ್ಸರ್ ಕೊಡಿ. ಪ್ರತಿಯೊಬ್ಬರು ತಲೆ ಎತ್ತಿ. ಸುಮ್ಮನೆ ನಾವೆಲ್ಲ ಬರ್ತಾ ಇದ್ರಿ, ಹೋಗ್ತಾ ಇದ್ವಿ. ಚಿಕ್ಕವರು ಬರ್ತಾ ಇದ್ರು, ದೊಡ್ಡವರು ಬರ್ತಾ ಇದ್ರು, ಸಾಯಿ ಮುದುಕ ಕೂಡ ಮುದುಕಿ ಎಲ್ಲರೂ ಬರ್ತಾ ಇದ್ರು. ಮೀಡಿಯಂ ಆಗಿರೋರು 60 ವರ್ಷ, 70 ವರ್ಷ, 90 ವರ್ಷ, 100 ವರ್ಷ ಕೂಡ ಬರೋರಿದ್ದಾರೆ. ಎಷ್ಟು ವರ್ಷ? 65 ವರ್ಷ ಮೇಲ್ಪಟ್ಟವ್ರು ಬರಬಾರ್ದು ಅಂತೇಳಿ ಬರ್ತಾ ಇದ್ರು, ಹೋಗ್ತಾ ಇದ್ರು. ಸೆಲೆಕ್ಟ್ ಆಗಿ ನಡೀತಾ ಇರ್ತಾರೆ. ಈಗ ಬರಬಾರ್ದು ಅನ್ನೋ ರೂಲ್ ಹಾಕಿರೋದು ಯಡಿಯೂರಪ್ಪ ಅಲ್ಲ, ನರೇಂದ್ರ ಮೋದಿ ಅಲ್ಲ, ಯಾವ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಅಲ್ಲ, ದೇವರು. ದೇವರು ಕೈಕಟ್ಟಿ ದೇವ್ರನ್ನ ಗಣಪಡಿಸಿ. ಬರ್ತಾ ಇದ್ರು. ಅವ್ರು ಏನನ್ನ ಕೇಳಿದ್ರ? ಮಕ್ಕಳು ಬೇಡ ಅಂತ ಹೇಳಿದ್ರ? ಯಾರನ್ನ? ಅದನ್ನ ಪ್ರಧಾನಮಂತ್ರಿ ಹೇಳಿದ್ರ? ನಮ್ಮ ಮುಖ್ಯಮಂತ್ರಿ ಹೇಳಿದ್ರ? ಬೇಡ ಅಂತ ಹೇಳಿದ್ರು. ದೇವರು ಬೇಡ. ನಾನು ಹೇಳ್ತೀನಿ, ಅವಾಗ ಕರ್ಕೊಳ್ಳಿ, ಎಲ್ಲಾರನ್ನೂ ಸೇರಿಸಿ, ವೃದ್ಧರನ್ನು ಸೇರಿಸಿ, ಮಲಕೂಸುಗಳನ್ನ ಸೇರಿಸಿ, ಯವರಸ್ಥನೆಲ್ಲ ಸೇರಿಸಿ, ಯುವಕರನ್ನೆಲ್ಲ ಸೇರಿಸಿ, ಆಗ ಯೇಸು ಸ್ವಾಮಿ ಮೇಲಿಂದ ಕೆಳಗಿಳಿತಾರೆ. ಮೊದಲಿಂಗನಂತಿದೆ ನೋಡಿ, ಮೊದಲ ಗಿತ್ತಿ ಅಂತಿದೆ ನೋಡಿ, ವಧುವಾರನಂತಿದೆ ನೋಡಿ. ವಧು ಅಂದ್ರೆ ಯೇಸು ಸ್ವಾಮಿ, ವಾರ ಅಂದ್ರೆ ನೀನು ನಾನು. ಅವಾಗ ಅಂತ್ಯ ನಡೆದು ಹೋಗುತ್ತೆ. ಅವಾಗ ಈ ವಾಕ್ಯ ಕ್ಲಿಯರ್ ಆಗಿ ವಾಕ್ಯ ನೆರವೇರೋದು ಬಹಳ ಲಾಂಗ್ ಟೈಮ್ ಇದೆ. ಈ ವಾಕ್ಯ ಬಹಳ ಲಾಂಗ್ ಟೈಮ್ ಇರ್ತದೆ. ಆಮೆನ್. ಹಲ್ಲೆಲೂಯಾ. ಕರ್ತಾಗ ಇರೋದಿಲ್ಲ, ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಆಮೋಸ 8:11-12 ఆమోస చాప్టర్ 11 to 12. ఆమోస గ్రంథము 8:11 ఇక ఫాస్ట్ గా ఉండాలి. కర్తనాద యెహోవను ఇంతెన్నుತ್ತಾನೆ. ಆಹಾ, ನಾನು ದೇಶಕ್ಕೆ ಕ್ಷಾಮ ಅಂದ್ರೆ ಬರಲು. ಕಷ್ಟ, ಊಟಕ್ಕೆ ಕಷ್ಟ, ಕೆಲಸಕ್ಕೆ ಕಷ್ಟ, ಇನ್ಕಮ್ ಇಲ್ಲ, ಸ್ಕೂಲ್ ಇಲ್ಲ, ಕಾಲೇಜ್ಗಳಿಲ್ಲ, ಚರ್ಚ್ಗಳಿಲ್ಲ, ಊಟಕ್ಕೆ ಕಷ್ಟ, ನೀರಿಗೆ ಕಷ್ಟ, ಆಕ್ಸಿಜನ್ಗೆ ಕಷ್ಟ, ಚರ್ಚ್ಗೆ ಹೋಗಕ್ಕಾಗಲ್ಲ, ಒಳ್ಳೆ ವಾಕ್ಯ ಸಿಗಲ್ಲ. ನಾನು ಭೂಮಿಗೆ ಬರವನ್ನ ತರುವ ದಿನಗಳು ಬರ್ತೈತೆ. ಈಗಲೇ ಬಂದ್ಬಿಟ್ಟಿದೆ. ಹೇಳಿ ಸಿಸ್ಟರ್. ಅದು ಅನ್ನದ ಶ್ರಮವಲ್ಲ, ಊಟದ ಶ್ರಮವಲ್ಲ, ನೀರಿನ ಶ್ರಮವಲ್ಲ, ಯೆಹೋವನ ವಾಕ್ಯದ ಶ್ರಮ. ಏನಕ್ಕೆ ಬರ ಬರ್ತಿದಂತೆ? ದೇವರ ವಾಕ್ಯಕ್ಕೆ ಬರಗಾಲ ಬರ್ತಿದಂತೆ. ಆಮೆನ್. ಹಲ್ಲೆಲೂಯಾ. ಏನ್ ಕಾಲ ಅಂತೆ? ಯಾವುದಕ್ಕಂತೆ ಬರಗಾಲ ಬರೋದು? ಈಗ ನಡೀತದೆ. ಈಗ ನೋಡಿ, ದುಡ್ಡು ಬೋಧಕರು ಎಷ್ಟು ಜನ ಬಂದಿದ್ದಾರೆ. ಯೂಟ್ಯೂಬ್ ಅಲ್ಲಿ ಬರೋ ಎಷ್ಟು ಮೆಸೇಜ್ಗಳು ರಾಂಗ್ ಇದೆ ಗೊತ್ತಾ? ವಾಕ್ಯಕ್ಕೆ ವಿರುದ್ಧ ಇದೆ ಗೊತ್ತಾ? ಇವೆಲ್ಲ ಮೆಸೇಜ್ ನ ಕೇಳಬೇಡಿ, ಎಲ್ಲ ಪಾಸ್ಟರ್ದು ಕೇಳಬೇಡಿ ದಯಮಾಡಿ. ಅವ್ರಲ್ಲಿ ಒಳ್ಳೆಯವರು ಯಾರು? ಬೆರೆಕಾಯ ಪಟ್ಟಣದವರಂತೆ ವಾಕ್ಯನ ನೀವು ಚೆನ್ನಾಗಿ ನೋಡಿ. ಅವ್ರು ಹೇಳ್ತಾ ಇರೋದು ಕರೆಕ್ಟಾ, ಸುಳ್ಳು ಹೇಳ್ತಾ ಇದ್ದಾರಾ, ವಾಕ್ಯನ ಮಿಕ್ಸ್ ಮಾಡ್ತಾ ಇದ್ದಾರಾ, ಅಲ್ಲಿ ಪರಿಶುದ್ಧಾತ್ಮ ಹೇಳಿರೋ ಪ್ರಕಾರ ಹೇಳ್ತಾರೋ ಬೇರೆ ರೀತಿ ಹೇಳ್ತಾರೋ ಅಂತ ಪರೀಕ್ಷೆ ಮಾಡ್ಬೇಕು ನಾವು. ಬಹಳ ಸುಳ್ಳು ಬೋಧಕರು ಬಂದ್ಬಿಟ್ಟಿದ್ದಾರೆ.
ಬಹಳ ಸುಳ್ಳು ಪಾಸ್ಗಳು ಬಂದ್ಬಿಟ್ಟಿದ್ದಾರೆ. ಬಂದಿಲ್ವಾ? ನೀವು ಹಿಂಗಿದ್ರೆ ನಾನು ಜಾಸ್ತಿ ವಾಕ್ಯಗಳು ಹೇಳ್ಬೇಕಾಗುತ್ತೆ. ನೀವು 2 ಬೇರೆ 2 ಬಂದು ನೋಡಿ ಬೇಗ ಬರ್ಬೇಕು. ಇದು ಎಕ್ಸ್ಟ್ರಾ ನಾನು ಕೊಡ್ತಾ ಇರೋದು. ಬೇಗ ಓದಿ, ಫಾಸ್ಟ್ ಓದ್ಬೇಕು, ಜೋರಾಗಿ ಓದ್ಬೇಕು, ಎಲ್ಲರೂ ಕೇಳಬೇಕು. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದಿರುವ ಪ್ರಕಾರ ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಎದ್ದಿದ್ದಾರೆ. ಮಾತಾಡ್ತಾರೆ, ನಯವಾದ ಮಾತುಗಳು ಮಾತಾಡ್ತಾರೆ, ವೈಟ್ ಶರ್ಟ್ ಹಾಕೊಂಡ್ ಬರ್ತಾರೆ, ಆಚಾರ ಈಚಾರ ಆತ ಇದು ಸಾಫ್ಟ್ ಆಗಿ ಹೇಳ್ತಾರೆ. ನಾನ್ ಕ್ರಿಸ್ತು, ನಾನ್ ಪಾಸ್ಟ್, ನಾನ್ ಬೋಧಕರು, ದೇವರು ಕರ್ದಾಗಿಂದ ಮಾಡ್ತಾರೆ, ಬಹಳ ಕಥೆಗಳನ್ನ ಹೇಳ್ತಾರೆ. ಯೇಸುವನ್ನು ಹೇಳೋದೇ ನಿನ್ ಕೆಲಸ, ಬಿಟ್ಟು ನಿಲ್ಬಾರ್ದು ಹೇಳೋದಲ್ಲ. ಇದು ಹಿಂಗೆ ಆದಂಗೆ ಯೇಸು ಅಂತವನು ಇಂಥವನು ಅಲ್ಲುಜಿಲ್ಲ, ಕೋಲ್ಗೇಟ್ ಇರಲಿಲ್ಲ, ಅವ ಗಾಡಿ ಇರಲಿಲ್ಲ, ಕತ್ತೆ ಎತ್ಕೊಂಡು ಹೋದ. ಯೇಸು ಸ್ವಾಮಿ ಬೇಗ ಹೊರಟೋದ. ಯೇಸು ಸ್ವಾಮಿ ದೇವರಲ್ಲ, ಯೇಸು ಸ್ವಾಮಿ ದೇವರುಗಳಲ್ಲಿ ಒಬ್ಬನು. ಯೇಸು ಸ್ವಾಮಿ 40 ವರ್ಷ ಇರ್ಬೇಕಾಗಿತ್ತು, 33 ವರ್ಷಕ್ಕೆ ಹೊರಟೋಗ್ಬಿಟ್ಟ. ಯೇಸು ಸ್ವಾಮಿ ಹೊಸ ಒಡಂಬಡಿಕೆ ನಂಬಾರ್ದು, ಪರಿಶುದ್ಧಾತ್ಮ ಇಲ್ಲ, ಅನ್ಯ ಭಾಷೆ ಇಲ್ಲ, ಕೃಪಾ ವರಗಳಿಲ್ಲ, ಫಲಗಳಿಲ್ಲ. ಆಮೇಲೆ ಅನ್ಯ ಭಾಷೆಯಲ್ಲಿ ಪ್ರೇಮ ಮಾಡಬಾರ್ದು. ಆಮೇಲೆ ಇಂಥ ಬೋಧನೆಗಳು, ಉಜ್ಜೀವನ ಇಲ್ಲ, ಇನ್ನು ಏನೇನೋ ತುಂಬಾ 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 ಇದೆ. ಯೇಸುನೇ ದೊಡ್ಡ ಪಾಪಿ ಅಂತೆ. ಯೇಸು ಸ್ವಾಮಿ ಪಾಪಿ ಅಲ್ಲ, ಪಾಪಿಗಳಿಗಾಗಿ ಬಂದವನು. ಆತನಲ್ಲಿ ಒಂದು ಚೂರು ಪಾಪ ಇಲ್ಲ ಅಂತ 4 ವಾಕ್ಯಗಳಿದೆ ನನ್ನ ಹತ್ರ ರೆಡಿಯಾಗಿ ಹೋಗಿ. ಯೇಸು ಸ್ವಾಮಿ ದೊಡ್ಡ ಪಾಪಿ ಅಂತೆ. ಆ ಪಾಪಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸ್ಬಿಟ್ಟಿದ್ದಾನೆ. ಇನ್ನು ನೀನು ಪಾಪ ಅರಿಕೆ ಮಾಡೋದು ಬೇಡ ಅಂತೆ, ಎಷ್ಟು ಪಾಪ ಬೇಕಾದ್ರೂ ಮಾಡ್ಬೋದಂತೆ. ಸರಿನಾ? ವಾಕ್ಯ ಒಪ್ಪಬೇಡ ಅಂತ ಉಪದೇಶನ. ಯೇಸು ಸ್ವಾಮಿ ದೇವರಂತೆ, ದೇವರುಗಳಲ್ಲಿ ಒಬ್ಬನಂತೆ. ಹಾಗಾದ್ರೆ ಎಲ್ಲಾ ದೇವರುಗಳಲ್ಲಿ ಒಬ್ಬನಾಗ್ಬೋದ? ಅಲ್ಲ, ಯೇಸು ಸ್ವಾಮಿ ಮಾತ್ರ ದೇವರಲ್ಲಿ ಕರೆಕ್ಟ್ ವಾಕ್ಯ. ಆತನ ಬಿಟ್ಟರೆ ಬೇರೆ ದೇವರಿಲ್ಲ. ವಾಕ್ಯದ ಮೇಲೆ ಬಂದೇ ಬಂದಿದ್ದಾರೆ ಅಷ್ಟೇ. ವಾಕ್ಯದ ಮೇಲೆ ಬಂದಿದ್ದಾರೆ. ವಾಕ್ಯ ಬರ್ದಿದ್ರೆ ಕನ್ಫರ್ಮ್. ಕ್ಲಿಯರ್ ಕೇಳಿ, ಸ್ವಲ್ಪ ಕೇಳಿ, ಕ್ಲೀನ್ ಆಗಿ ಕೇಳಿ, ಶ್ರದ್ಧೆಯಿಂದ ಕೇಳಿ, ಸಮಾಧಾನವಾಗಿ ಕೇಳಿ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಆಮೆನ್. ಈಗ ಒಳ್ಳೆ ವಾಕ್ಯ ಇಲ್ಲ, ಕಡಿಮೆ. ಯಾರೋ ಒಬ್ಬ ಬೋಧಕನು ಮಾತ್ರ ಒಳ್ಳೆ ವಾಕ್ಯ ಹೇಳ್ತಾನೆ. ಸುಮಾರು ಪಾಸ್ಟ್ಗಳು ಏನೋ ಒಂದು, ಯಾವುದೋ ಒಂದು, ಹೆಂಗಂದ್ರೆ ಹಂಗೆ ಏನೋ ಬೇಕಾಗ್ದಿರೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಸಭೆಗಳಲ್ಲಿ, ಮನೆಗಳಲ್ಲಿ, ಆದಗಳಲ್ಲಿ, ಫೀಲ್ಡ್ಗಳಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವೆಲ್ಲ ಹೇಳೋದು ಇನ್ನೊಂದು ದಿನ ತಗೊಂಡಿದ್ದು ದುರ್ಬೋಧನೆ ಅನ್ನೋ ಮೆಸೇಜ್ ಅಲ್ಲಿ. ಈಗ ನೀವು ಮುಂದಕ್ಕೆ ಹೊರಟೋಗಿ ದಯವಿಟ್ಟು ವಾಕ್ಯಕ್ಕೆ ಕಷ್ಟ ಬಂದಿದೆ, ಒಳ್ಳೆ ವಾಕ್ಯ ಇಲ್ಲ. ವಾಕ್ಯ ಬೇಜಾನ್ ಐತೆ, ಯೂಟ್ಯೂಬ್ ಅಲ್ಲಿ ಆಪ್ ಐತೆ, ಇದೈತೆ, ಬೈಬಲ್ ಈಸಿಯಾಗಿ ಸಿಗ್ತದೆ, ಆಯಾ ಭಾಷೆಯಲ್ಲಿ ಸಿಗ್ತದೆ, ವಾಕ್ಯಗಳಿದೆ, ಎಲ್ಲದರಲ್ಲಿ ವಾಕ್ಯ ಹಾಕಿದ್ರೆ. ವಾಟ್ಸಪ್ ಅಲ್ಲಿ ವಾಕ್ಯ, ಫೇಸ್ಬುಕ್ ಅಲ್ಲಿ ವಾಕ್ಯ, ಟ್ವಿಟರ್ ಅಲ್ಲಿ ವಾಕ್ಯ, ಪ್ರತಿಯೊಂದರಲ್ಲಿ ವಾಕ್ಯ ನಾವು ಹಾಕ್ಬೋದು, ನೋಡ್ಬೋದು. ಆದ್ರೆ ಶುದ್ಧವಾದ ವಾಕ್ಯ ಇಲ್ಲ. ಪರಿಶುದ್ಧಾತ್ಮ ಹೆಂಗ್ ಬರೆದ್ರೆ ನಾನು ವಾಕ್ಯ ವಿವರಿಸ್ತಾ ಇಲ್ಲ. ಪ್ರಲಾಪಗಳು 5ನೇ ಅಧ್ಯಾಯ 4ನೇ ವಚನ. ಪ್ರಲಾಪಗಳು ಫಲಂಬರು ತಮಿಳಲ್ಲಿ 5:4 ಓದಿ. ನೀನು ನಮ್ಮದಾದರೂ ಕೊಂಡುಕೊಂಡು ಕುಡಿಯುತ್ತೇವೆ, ಸೌದೆ ಸ್ವಂತವಾದರೂ ಕಾಸು ಕೊಟ್ಟು ತಗೊಂತಾ ಇದ್ದೀರಿ. ತಲೆ ಎತ್ತಿರುವಾಗ ಬರ್ಕೊಬೇಕು, ಅಂಡರ್ಲೈನ್ ಮಾಡ್ಕೋಬೇಕು. 20 ರೂಪಾಯಿ ಕೊಟ್ಟು ನೀರು ತರ್ತೀರಲ್ವಾ? 1 ಲೀಟರ್ ನೀರೆಷ್ಟು? 1 ಕ್ಯಾನ್ ನೀರೆಷ್ಟು? ಹಲ್ಲೆಲೂಯಾ. ಯಾಕೆ? ನೀರು ಕಡಿಮೆ ಇದೆಯಾ? ನೀರು ಜಾಸ್ತಿ ಇದೆಯಲ್ಲ ಭೂಮಿ ಮೇಲೆ? ಭೂಮಿಗಿಂತ ದೊಡ್ಡದ ನೀರು ದೊಡ್ಡದ, ಭೂಮಿ ದೊಡ್ಡದ? ಎಲ್ಲಾರು ಮಾತಾಡಿ ದಯಮಾಡಿ. ವಾಕ್ಯ ಹೇಳುವಾಗ ನೀರು ಫ್ರೀಯಾಗಿ ಕುಡಿತಾ ಇತ್ತು, ಈಸಿಯಾಗಿ ಸಿಗ್ತಾ ಇತ್ತು, ಎಲ್ಲದರಲ್ಲೂ ಸಿಗ್ತಾ ಇತ್ತು, ಯಥೇಚ್ಛವಾಗಿತ್ತು. ನೀರಲ್ಲಿ ಕೆಮಿಕಲ್ ಕೂಡ ಮಿಕ್ಸ್ ಆಗಿಲ್ಲ, ನೀರಲ್ಲಿ ಕ್ಲೋರೈಡ್ ಕೂಡ ಮಿಕ್ಸ್ ಆಗಿಲ್ಲ. ಈಗಲೂ ಕೂಡ ನಾನು ಹೇಳ್ತೀನಿ, ಬೋರ್ವೆಲ್ ಹೊರಗಡೆಯಿಂದ ಬರೋ ನೀರು ಶುದ್ಧ ನೀರು. ಅದೊಂದು ಊದು ಬಿಟ್ಟಿದ್ದಾರೆ, ಹಂಗೆ ಕುಡಿದ್ರೆ ಈ ನೋವು ಬರ್ತದೆ, ಆ ನೋವು, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ರೆಗ್ಯುಲರ್ ತೊಂಡೆ ನೋವು ಅಂತಾರಲ್ಲ, ಇಂಗ್ಲಿಷಲ್ಲಿ ಥ್ರೋಟ್ ಇನ್ಫೆಕ್ಷನ್ ಅಂತಾರಲ್ಲ, ಏನೋ ಗಟ್ಟಿಗಿದೆ. ಈಗ ಒಂದು ಬಿಲ್ಡಿಂಗ್ ಕೆಲಸಕ್ಕೆ ಬಂದ್ರೆ ಕೂಡ ಅವ್ನು 20 ಲೀಟರ್ ನೀರು ಕ್ಯಾನ್ ತಂದಿದ್ರೆ ಕೆಲಸ ಮಾಡ್ತಾರೆ, ಇಲ್ಲ ಹೋಗ್ಬಿಟ್ಟಿರ್ತಾರೆ.
ಈ ವಾಕ್ಯ ಹೆಂಗ್ ನೆರವೇರಲ್ಲ? ಕಾಸು ಕೊಟ್ಕೊಂಡು ಕಾಸು ತಕೊಂಡು ನೀರು ಕುಡಿಬೇಕು, ಕಾಸು ಕೊಟ್ಟೆ ನೀರು ಕುಡಿಬೇಕು. ನೀರು ನಿಮ್ದೆ, ದೇವರು ಪ್ರಿಯ ಕೊಟ್ಟಿರೋದು ಯಥೇಚ್ಛವಾಗಿದೆ. ನೋಡು, ಸಮುದ್ರದಲ್ಲಿ ಎಷ್ಟು ನೀರಿದೆ, ಬಡಿಸ್ಕೊಳಕ್ ಆಗ್ತಾ ಇದೆಯಾ? ಡ್ಯಾಮ್ ಅಲ್ಲಿ ಎಷ್ಟು ನೀರಿದೆ, ಬಡಿಸ್ಕೊಳಕ್ ಆಗ್ತಾ ಇದೆಯಾ? ನಮ್ ಲೇಕಲ್ಲಿ ಎಷ್ಟು ನೀರಿದೆ, ಕೆರೆಯಲ್ಲಿ ಬಡಿಸ್ಕೊಳಕ್ ಆಗ್ತಾ ಇಲ್ಲ. ಕಾಸು ಕೊಟ್ಟು ಕುಡಿಬೇಕು. ವಾಕ್ಯ ಅಂತ್ಯ ದಿನ ಅನ್ನೋದಕ್ಕೆ ಈ ವಾಕ್ಯ ಕೂಡ ಒಂದು ಶೋಧ. ಅಂತ್ಯ ದಿನಗಳು ಅನ್ನೋದಕ್ಕೆ ಈ ವಾಕ್ಯ ಕೂಡ ನೋಡಿ. ನಾವೆಲ್ಲ ನೀರು ತಗೊಂಡು ಕುಡಿದ್ವಿ. ಯಾರು ನಾನು ನೀರು ತಗೊಂಡು ಕುಡಿಯಲ್ಲ, ಪ್ರಿಯ ಕುಡಿತೀನಿ ಅಂತ ಹೇಳಿದ್ವಿ. ಪ್ರತಿಯೊಬ್ಬರು ತಗೊಂಡು ಹೋಗ್ತಾ ಇದೆ. 5 ರೂಪಾಯಿ ಕ್ಯಾನ್ ನೀರು, 20 ರೂಪಾಯಿ ಕ್ಯಾನ್ ನೀರು, 70 ರೂಪಾಯಿ ಬಿಸ್ಲರಿ ಬಾಟ್ಲು, ಪ್ರತಿಯೊಬ್ಬರು ನೀರು ತಕೊಂಡು ಕುಡಿತಾ ಇದ್ದಾರೆ. ಹಳ್ಳಿವರೆಗೂ ಕೂಡ ನಾನು ಯಾವ ಹಳ್ಳಿಗಾರ ಹೋಗ್ಲಿ ವಾಕ್ಯ ಹೇಳಕ್ಕೆ, ಪ್ರೇಯರ್ ಮಾಡಕ್ಕೆ ಪ್ರತಿಯೊಬ್ರು ಕ್ಯಾನ್ ಇಟ್ಕೊಂಡು ಹೋದಾದ್ರೆ ಎಲ್ಲಿದ್ರೆ ನೀರು ತಗೊಂಡ್ ಬರಕ ಎಷ್ಟು ಕರೆಕ್ಟ್ ಆಗಿ ಬರ್ತಿದ್ದೀನಿ ನೋಡಿ. 2500 ವರ್ಷಗಳಿಂದ ನಿಜವಾಗಿ ಹೇಳ್ತಾ ಇದ್ದೀನಿ. ನಾನು 30 ವರ್ಷ ಹಿಂದೆ ಕೂಡ ನಾವು ಫ್ರೀಯಾಗಿ ನೀರು ಕುಡಿತಾ ಇದ್ದೀನಿ. ಈ ಟ್ಯಾಂಕ್ ಅಲ್ಲಿ ನಲ್ಲಿಯಲ್ಲಿ ಇಟ್ಕೊಂಡು ಯಾರೊಬ್ರು ತಕೊಂಡು ಕಾಸು ಕೊಟ್ಟು ಕುಡಿತಾ ಇಲ್ಲ. 30 ವರ್ಷ ಹಿಂದೆ ಹೇಳ್ತಾರೆ. ಎತ್ತಿದ್ದೀರಾ? 15 ವರ್ಷ ಹಿಂದೆ ನನಗೆ ಗೊತ್ತಿದ್ದಂಗೆ ನಾನು ಸಪ್ಲೈ ಮಾಡಿದ ವಾಟರ್ ನನ್ನ ಅಂಗಡಿಯಲ್ಲಿ 15 ವರ್ಷ ಹಿಂದೆ ಸಪ್ಲೈ ಮಾಡಿ, 16 ವರ್ಷ ಹಿಂದೆ, ಸಾರಿ 2000 ಅಂದ್ರೆ 20 ವರ್ಷ ಹಿಂದೆ ನಾನು ನೀರು ಮಾರಿದ್ದೀನಿ. 25 ಲೀಟರ್ ಕ್ಯಾನ್ 50 ರೂಪಾಯಿ ನಾನು ಮಾರಿದ್ದೀನಿ. ನಾನು ನನ್ನ ಅಂಗಡಿಯಲ್ಲಿ 20 ರೂಪಾಯಿ 1 ಲೀಟರ್ ನೀರು, 10 ರೂಪಾಯಿಗೆ ಹಾಫ್ ಲೀಟ್ರು, 35 ರೂಪಾಯಿಗೆ, 30 ರೂಪಾಯಿಗೆ, 25 ರೂಪಾಯಿಗೆ 2 ಲೀಟರ್ ನೀರು ನಾನು ಸೇಲ್ ಮಾಡಿದ್ದೀನಿ. ನಾವು ಕಾಸು ಕೊಟ್ಟು ಕುಡಿತಾರೆ. ನನಗೆ ಗೊತ್ತಿದ್ದಂಗೆ 20 ವರ್ಷದ ನೀರನ್ನ, ಅದಕ್ಕಿಂತ ಮುಂಚೆ ಎಂತ ಬಿಲ್ಡಿಂಗ್ ಅವರೇ ಆಗ್ಲಿ ಏನು ಇಲ್ಲ, ಕ್ಯಾನೆ ಇಲ್ಲ, ಕ್ಯಾನೆ ಕಂಡಿಡಿಲ್ಲ, ನದಿಯಲ್ಲಿ ನೇರವಾಗಿ ಇಟ್ಕೊಂಡು ಡೈರೆಕ್ಟ್ ಆಗಿ ಕುಡಿತಾ ಇದ್ರು. ಏನೂ ಆಗ್ತಾ ಇಲ್ಲ. ಯಾವ ಕಾಲ, ಯಾವ ಒಂದು ಕೋಲ್ಡ್ ಏನು ಬರ್ತಾ ಇಲ್ಲ. ಆ ಡಾಕ್ಟರ್ಗಳು ಏನೋ ಊದು ಬಿಟ್ಟಿದ್ದಾರೆ. ಇವಾಗ ನಿನ್ ಕುಡಿಯೋ ಭಯ, ಅದಕ್ಕೆ ಅವ್ರು ಕ್ಲೀನ್ ಆಗಿ ಮಿಷನ್ ತೊಳೆದು ಇಟ್ಕೊಂಡಿರ್ತಾರೆ. ಫಂಗಸ್ ನೀರು ಬಿಡ್ತಾರೆ, ನಾವ್ ಎತ್ಕೊಂಡ್ಬಂದು ಕುಡಿತೀವಿ ಅಷ್ಟೇ. ಯಾರೋ ಕೆಲವು ಕೊಡ್ತಾ ಇದ್ದಾರೆ ಕ್ಲೀನ್ ಆಗಿ. UV ವಾಟರ್ ಅಂತ ಕೊಡ್ತಾರೆ. ಹಲ್ಲೆಲೂಯಾ. ಆದ್ರೆ ನಿಜ ಹೇಳ್ಬೇಕಂದ್ರೆ ಬಹಳ ನೀರು ಕಂಪನಿಯವರು ಮಿಷನ್ ನ ಮೇಂಟೈನ್ ಮಾಡಲ್ಲ. ಹಲ್ಲೆಲೂಯಾ. ಕಾಸು ಕೊಟ್ಟು ತಗೊಂಡ್ಬಂದ್ರೆ ಕರೆಕ್ಟ್ ನೀರು, ಬೋರ್ವೆಲ್ ಒಳಗಡೆಯಿಂದ ಬಂದ್ರೆ ತಪ್ಪು ನೀರು. ನಾನು ಹೋಗಿದ ಕಡೆ ಕೊಡ್ತಾರೆ, ಆರಾಮಾಗಿ ಕೊಟ್ಬಿಟ್ಟು ಆರಾಮಾಗಿ ಬರ್ತೀನಿ. ನಾನು ಕೊಡ್ತಾರೆ ಪಾಪ, ನನ್ಗೊಂದು ಅವ್ರು ತರಕಾಗಲ್ಲ, ಕೊಟ್ಟು ಕುಡಿತೀನಿ, ಆರಾಮಾಗಿ ಕೊಟ್ಬಿಟ್ಟು ನಾನು ಆರಾಮಾಗಿ ಬರ್ತೀನಿ. ಕೋಲ್ಡ್ ಆಗಲ್ಲ, ಏನೂ ಆಗಲ್ಲ. ಹಲ್ಲೆಲೂಯಾ. ಸೊ ಅಂತ್ಯ ಕಾಲದಲ್ಲಿ ಈ ವಾಕ್ಯ ಕೂಡ ಪ್ರೂಫಾಗಿದೆ. ನಿಜನಾ? ನೀವು ಮೊದಲೆಲ್ಲ ತಗೊಂಡು ಕುಡಿತಾ ಇರಲಿಲ್ಲ, ಈಗ ಪ್ರತಿಯೊಬ್ಬರು ನೀರು ತಗೊಂಡು ಕುಡಿತೀವಿ. ವಾಕ್ಯ ನೀರು ನಮ್ದು, ಆದ್ರೆ ಕಾಸು ಕೊಟ್ಟು ಕುಡಿತಾ ಇದ್ದಾರೆ. ಸಂಜೆ ಕೂಡ ತಗೊಂಡ್ ಬರ್ತಾ ಇದ್ದಾರೆ ಕಾಸು ಕೊಟ್ಟು, ಲಾಸ್ಟ್ ಕಾಸು ಕೊಟ್ಟು ತಗೊಂತಾ ಇದ್ದೀವಿ. ದೇವ್ರು ಫ್ರೀಯಾಗಿ ಕೊಟ್ಟಿರೋದು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ನೋಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವೇಲ ಗ್ರಂಥ ಓದಿದ್ರಲ್ಲ 2-31. ಅದ್ರಲ್ಲಿ 31 ವಚನ ಓದಿ, 30ನೇ ವಚನ. ಯುವೇಲ 2:30 ಓದಿ. 2:30 ಬೇಗ ಮಾಸ್ಟರ್ ಓದಬೇಕು. ಜೋಯಲ್ ಚಾಪ್ಟರ್ 2:30-31. ಯೆಹೋವನ ಆಗಮನ ಭಯಂಕರವಾದ ಆ ದಿನವು ಬರುವುದಕ್ಕಿಂತ ಮುಂಚೆ ಭೂ ಆಕಾಶಗಳಲ್ಲಿ ರಕ್ತ. ಮನೆ ಮಹಾರಾಷ್ಟ್ರದಲ್ಲಿ ಜುಲೈ ತಿಂಗಳಲ್ಲಿ ಒಂದು ಕೆರೆ ಏನಾಯ್ತು ಗೊತ್ತಾ? ಕೇಳ್ಬೇಕು ವಾಕ್ಯ. ಏನಾಯ್ತು? ಒಂದು ಕೆರೆ ಪೂರ್ತಿ ಲೂನಾರ್ ಕೆರೆ, ಹೆಸರು ಬರ್ಕೊಳ್ಳಿ, ರಕ್ತ ಆಗೋದು ಫುಲ್ ಕೆರೆನೆ. ನಾನು ಅವತ್ತೇ ಹೇಳಿದೆ, ಬಂದು ಫ್ರೆಶ್ ನ್ಯೂಸ್ ಚರ್ಚೆಯಲ್ಲಿ ಹೇಳಿದೆ. 2 ವೀಕ್ಸ್ ಕಂಟಿನ್ಯೂ ಹೇಳಿದೆ. ರಿಯಲ್ ಆಗಿ ರಕ್ತ ಆಗಬೇಕು, ನೀರು ಪೂರ್ತಿ. ಅದು ಏನ್ ಅದರಲ್ಲಿ ಕಂಡಿಡಿದಿರುತ್ತೆ ಹೋಗ್ಬಿಟ್ಟು ಡಾಕ್ಟರ್, ಸೈಂಟಿಸ್ಟ್ಗಳು. ಇದರಲ್ಲಿ ಕ್ರೋಮೋಸೋಮ್ ಇದೆ, ಇದರಲ್ಲಿ DNA ಇದೆ. ಕಂಪ್ಲೀಟ್. ಆ ತರ 6 ನದಿಗಳು ಈ ದಿನಗಳಲ್ಲಿ, ಜಪಾನಲ್ಲಿ ಒಂದು, ಚೀನಾದಲ್ಲಿ ಒಂದು, ಫುಲ್ ಡ್ಯಾಮೇ ರಿವೈವರ್ ರಕ್ತ. ಇಲ್ಲಿ ಏನ್ ಬಂದಿದೆ ವಾಕ್ಯ? ರಕ್ತ, ಬೆಂಕಿ ಕೇಳಿದ್ರಾ? ಎಲ್ಲಿ ಕೇಳಿದ್ರು ಬೆಂಕಿ? ಲೆಬನೋನ್ ಅಲ್ಲಿ ಬೆಂಕಿ ಆಯ್ತು. ಆಗಸ್ಟ್ ಅಲ್ಲಿ ಲೆಬನೋನ್ ಕಂಟ್ರಿನೇ ಬೆಂಕಿಯಿಂದ ಹತ್ತಿ ಉರಿಯಿತು.
ಅಲ್ಲಿ ಶೇಖರಣೆ ಮಾಡಿದಂತ ಮೀಥೇನ್, ಆಮೆನ್, ಹಲ್ಲೆಲೂಯಾ, ಬ್ಲಾಸ್ಟ್ ಆಗಿ ದೇಶನೇ, ಕುಟುಂಬಗಳೇ, ಬಿಲ್ಡಿಂಗ್ ಫ್ಯಾಕ್ಟರಿನೇ ಫುಲ್ ಡೆಮೊಲಿಷನ್ ಆಗಿ ಕರಾಕ್ ಬಿಟ್ಬಿಟ್ಟು ಇವಾಗ್ಲೂ ಕೂಡ ಆ ದೇಶನ ಸರಿ ಮಾಡ್ತಾ ಇದ್ದಾರೆ. ಲೆಬನೋನ್ ಕಂಟ್ರಿ, ಲೆಬನೋನಿಂದಲೇ ಅರಮನೆಯನ್ನ ಕಟ್ಟೋದಿಕ್ಕೆ, ಆಲಯವನ್ನ ಕಟ್ಟೋದಿಕ್ಕೆ ಸೊಲೊಮೋನ ತುರಾಯಿ ಮರಗಳನ್ನ ತರಿಸಿದ್ರು. ಅದಕ್ಕೆ ವಾಕ್ಯ ನೋಡಿ, ಅದಲ್ಲೇ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಈಗ ನೀವು ಎಲ್ಲಿಗೆ ಹೋಗ್ತೀರಂದ್ರೆ ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಜಕರ್ಯ 11:1-3 ಓದಿ. ಜಕರ್ಯ 11:1-3 ಫಾಸ್ಟ್ ಆಗಿರಬೇಕು. ಲೆಬನೋನೇ ನಿನ್ನ ಬಾಗಿಲುಗಳನ್ನು ತೆರೆ, ಬೆಂಕಿಯು ನಿಮ್ಮ ದೇವದಾರುಗಳನ್ನು ನುಂಗಲಿ, ತುರಾಯಿ ಮರವೇ ಗೋಲಾಡು, ದೇವದಾರು ಬಿದ್ದಿದೆ, ಶ್ರೇಷ್ಠ ವೃಕ್ಷಗಳು ನಾಶವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನ್ಯೂಸ್ ನೀವು ನೋಡ್ಬೇಕಂದ್ರೆ ಈ ವಾಕ್ಯ ಎಷ್ಟು ಕರೆಕ್ಟ್ ಆಗಿ ಅರ್ಥ ಆಗಿದೆ ಅಂದ್ರೆ ನೀವು ನಿಮ್ಮ ಮೊಬೈಲ್ ಅಲ್ಲಿ ಲೆಬನೋನ್ ಲೇಟೆಸ್ಟ್ ಲಾಸ್ಟ್ ನ್ಯೂಸ್ ಅಂತ ಹೊಡೆದ್ರೆ ಬಂದ್ಬಿಡ್ತದೆ. BBC ನ್ಯೂಸ್ ಅಲ್ಲಿ ತೋರಿಸಿದೆ, ಜುಲೈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ನಡೆದಿರೋದು. ಏನಾಯ್ತಂದ್ರೆ ಆ ಅಮೋನಿಯಂ ನೈಟ್ರೇಟ್ ಅನ್ನೋ ಒಂದು ಇದು, ಹಲ್ಲೆಲೂಯಾ ಹೇಳಿ ಎಲ್ಲರೂ, ಅಮೋನಿಯಂ ನೈಟ್ರೇಟ್ ಅನ್ನೋ ಇದನ್ನ 7 ವರ್ಷದಿಂದ ಕೂಡಿಕ್ಕಿದ್ರಂತೆ. ಅದು ಟ್ಯಾಕ್ಸ್ ಇದ್ರೆ ಆ ದೇಶದಿಂದ ಆರೋಗ್ಯದಿಂದ ಕಳ್ತನ ಅಂತ ಹೇಳ್ಬಿಟ್ಟು ಕೂಡಿ ಆ ದೇಶದಲ್ಲಿ ಇಟ್ಕೊಂಡಿದ್ರಂತೆ. ವಾಕ್ಯ ಬರೆದಿಟ್ಟು 2500 ವರ್ಷ, ಇದನ್ನ ಕೂಡಿಸಿಟ್ಟು 7 ವರ್ಷ ಆಗಿದೆ. ಅಮೋನಿಯಂ ನೈಟ್ರೇಟ್ ಇಟ್ಟು ಎಷ್ಟು ದಿನ ಆಯ್ತು? 7 ವರ್ಷ. ಈ ವಾಕ್ಯ ಬರೆದು ಎಷ್ಟು ದಿನ ಆಯ್ತು? ಜಕರ್ಯ 11:1-2400 ವರ್ಷ ಅನ್ಕೊಳ್ಳಿ. 400 ವರ್ಷ ಆಯ್ತು. ಇದು ಕೂಡಿಕಿ 700 ವರ್ಷ ಆಯ್ತು. ಈ ವಾಕ್ಯ ಯಾರನ್ನ ಸುಳ್ಳು ಹೇಳಿದ್ರೆ ದೇವರಿಗೆ ಉತ್ತರ ಕೊಡೋದು, ಅದು 5 ತಿಂಗಳಿಂದ ಬ್ಲಾಸ್ಟ್ ಆಗೋದು. ಕಂಪ್ಲೀಟ್ ದೇಶನೇ ಒಂದು ಕಂಟ್ರಿನೇ ಒಂದೇ ದಿನದಲ್ಲಿ ಕ್ರಾಕ್ ಆಗೋಯ್ತು, ಎಲ್ಲ ಬಿದ್ದೋಯ್ತು. ಕಂಪ್ಲೀಟ್ ಮನೆಗಳೆಲ್ಲ ಬ್ರೋಕ್ ಆಗೋಯ್ತು, ರಸ್ತೆಗಳು, ಬ್ರಿಡ್ಜ್ಗಳು ಎಲ್ಲ ಕಂಪ್ಲೀಟ್ ಕೊಲಾಪ್ಸ್. ಏನಿಲ್ಲ ದೇಶದಲ್ಲಿ. ಕರೆಕ್ಟ್ ಆಗಿ ನೆರವೇರಿದೆ ನೋಡಿ ಅಂತ್ಯಕಾಲ. ಮೇನ್ ಒಪ್ಕೊಳ್ಳಿ ಮೊಬೈಲ್ ಅಲ್ಲಿ ಲೆಬನೋನ್, LEBANON, ಲೆಬನೋನ್, LATEST. ಆಮೇಲೆ ಲಾಸ್ಟ್ ನ್ಯೂಸ್, ಲೇಟೆಸ್ಟ್ ನ್ಯೂಸ್ ಅಂತ 2 ಹೊಡೆದ್ರೆ ಕೂಡ ಬರಬೇಕು. ಆಮೇಲೆ NEWS ನ್ಯೂಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೊಳ್ಳಿ. ಈ ವಾಕ್ಯ ಎಷ್ಟು ಕರೆಕ್ಟ್ ಆಗಿ ನೆರವೇರಿದೆ ನೋಡಿ. ಲೆಬನೋನ್ ಅಲ್ಲಿ ಅಗ್ನಿ ದುರಂತ ಆಯ್ತು, ಕರೆಕ್ಟ್ ತಾನೆ? ಬ್ಲಾಸ್ಟ್ ಆಯ್ತಾ ಇಲ್ವಾ? ಎಲ್ಲಿ ಬ್ಲಾಸ್ಟ್ ಆಯ್ತು? ಆ ದೇಶಕ್ಕೆ ಎಂಟ್ರೆನ್ಸ್ ಅಲ್ಲಿ ಅಲ್ಲೇನ್ ಕೊಟ್ಟಿದೆ ನೋಡಿ ವಾಕ್ಯದಲ್ಲಿ, ಬಾಗಿಲು ಅಂತ ಕೊಟ್ಟಿದೆ. ಲೆಬನೋನೇ ಅಂತ ಹೇಳ್ಬಿಟ್ಟು ಏನ್ ಹೇಳ್ತದೆ ನೋಡಿ, ನಿನ್ನ ಬಾಗಿಲುಗಳನ್ನ ಒಬ್ರು ಕ್ಲೀನ್ ಆಗಿ ಓದ್ಬಿಡಿ ಬೇಗ. ಏನಂತೇಳಿ ಆ ಬಾಗಿಲಲ್ಲಿ ಬೆಂಕಿಯು ಎಂಟ್ರೆನ್ಸ್. ಆ ಎಂಟ್ರೆನ್ಸ್ ಮೂಲಕನೇ ಆ ದೇಶಕ್ಕೆ ಊಟ, ವಸ್ತುಗಳು, ಮನೆಗಳು ಎಲ್ಲ ಎಕ್ಸ್ಪೋರ್ಟ್ ಆಗೋದು. ಅದ್ರೊಳಗಡೆ ಹೋಗೋದು ಬರೋದು. ಊಟ ಕೂಡ ಆಗಿಲ್ಲ ಅವ್ರಿಗೆ, ನೀರು ಕೂಡ ಸಪ್ಲೈ ಮಾಡಕ್ಕಾಗಿಲ್ಲ ದೇಶಕ್ಕೆ ನಾಷ್ಟ ಆದಾಗ. ಆಮೇಲೆ ನಾಶನವನ್ನ ಕುರಿತು ಹೇಳ್ತಾರೆ ನೋಡಿ. ಇವಾಗ ಆ ದೇಶ ಇವಾಗಲೂ ಅಷ್ಟೇ ಇನ್ನೂ ರೆಡಿ ಆಗಿಲ್ಲ. ಎಷ್ಟು ಕರೆಕ್ಟ್ ಆಗಿ ವಾಕ್ಯ ನೆರವೇರಿದೆ. ಇವುಗಳ ಗ್ರಂಥ 2:30 ವಚನ ಹೇಳ್ತದೆ, ರಕ್ತ, ಬೆಂಕಿ, ಧೂಪಸ್ತಂಭ ಈ ಉತ್ಪನ್ನಗಳನ್ನು ಉಂಟು ಮಾಡುವೆನು, ಸೂರ್ಯನು ಕತ್ತಲಾಗುವನು. ಮನೆ ನೋಡಿ ಡೈಲಿ ಸೂರ್ಯ ಏನದ ಕತ್ತಲಾದ ಹಾಗೆ ಇತ್ತು. ಮೊನ್ನೆ ಒಂದಿನ ಬಂತಲ್ವಾ, 2ನೇ ಸಾರಿ ಸೂರ್ಯಾಸ್ತಮ ಆಯ್ತಲ್ಲ, ಫುಲ್ಲು ಬ್ಲಾಕ್ ಆಗೋಯ್ತು. ಅವೇ ರೆಡ್ ಮೂನ್ ಕೇಳಿದ್ರಲ್ಲ, ಚಂದ್ರನು ಏನಾದಂತೆ ರಕ್ತಮಯವಾದನು. ಈ ವರ್ಷ 2 ಸಾರಿ
ಚಂದ್ರ ರೆಡ್ ಆಯ್ತು. ರೆಡ್ ಮೂನ್ ಅಂತ ಹೇಳಿದ್ರು. ರೆಡ್ ಮೂನ್ ಕೇಳಿಲ್ವಾ? ಪ್ಲೀಸ್ ನೋಡ್ತೀರಾ ನೋಡಲ್ವಾ? ಚಂದ್ರ ರೆಡ್ ಆಗಾಯ್ತಾ? ರೆಡ್ ಈಗ 2 ಸಾರಿ ಈ ವರ್ಷದಲ್ಲಿ 2 ಟೈಮ್ಸ್ ಲಾಸ್ಟ್ ಇಯರ್, ಸಾರಿ ಈ ವರ್ಷ ಅಲ್ಲ 2020 2 ಸಾರಿ ಯಾವತ್ತೂ ಆಗಿಲ್ಲ. 3 ಟೈಮ್ಸ್ ಏನೋ ಚಂದ್ರ ರೆಡ್ ಆಗ, ಚಂದ್ರ ರಕ್ತವಾದನು. ನೋಡಲಿ ರೆಡ್ ರಕ್ತ ಕಲರ್ ಇದ್ದ ಚಂದ್ರ. ಇದೆಲ್ಲ ಆಕಾಶದಲ್ಲಿ ಕಾಣುವ ಉತ್ಪನ್ನಗಳು. ಅಂತ್ಯ ದಿನ ಅನ್ನೋದಕ್ಕೆ ನಾನು ನಿಮ್ಗೆಲ್ಲ ಪ್ರೂಫ್ ಕೊಡ್ತಾ ಇದ್ದೀನಿ. ಅಂತ್ಯ ದಿನನೇ ಇದು. ಸರಿ, ಈಗ ಒಂದು ಚೆನ್ನಾಗಿ ನೋಡ್ಬೇಕು ನೀವು. 2 ತಿಮೋಥಿ 3:1-5 ಓದಿ. 2 ತಿಮೋಥಿ 3:3ನೇ ಅಧ್ಯಾಯ 1-5. ಬೇಗ, ಹೊಟ್ಟೆ ಹಸಿವಾಗ್ತಾ ಇದೆ, ಫಾಸ್ಟ್ ಬರಬೇಕು. ಆದರೆ ಕಡೆ ದಿವಸಗಳಲ್ಲಿ, ಇದು ಕಡೆ ದಿನ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಸಿಸ್ಟರ್. ಪ್ರತಿಯೊಬ್ಬರು ಗಮನ ಕೊಡಿ, ಪ್ರತಿಯೊಬ್ಬರು ಸ್ಟ್ಯಾಂಡ್ ಅಪ್, ಪ್ರತಿಯೊಬ್ಬರು ಅಂದ್ರೆ ನಿಂತ್ಕೊಳ್ಳಿ, ಅಲ್ಲ ವಾಕ್ಯದ ಕಡೆ ಗಮನ ಕೊಡಿ. ಕಡೆ ದಿನ ಅನ್ನೋದಕ್ಕೆ ಪ್ರೂಫ್ ಕೊಡ್ತಾ ಇದ್ದೀನಿ ವಾಕ್ಯ. ಅಂತ್ಯ ದಿನಗಳಲ್ಲಿ ಕಠಿಣ ಕಾಲಗಳಿದೆಯಾ? ಇವಾಗ ಕಾಲ ಕಠಿಣವಾಗಿದೆಯಾ? ಭಯಂಕರವಾಗಿದೆಯಾ? ಭಯದಿಂದ ಕೂಡಿದೆಯಾ? ಅನ್ಯಾಯವಾಗಿದೆಯಾ? ಮೋಸದಿಂದ ತುಂಬಿದೆಯಾ? ಜನಗಳೆಲ್ಲ ಸ್ವಾರ್ಥಿಗಳ. ನೋಡಿ, ಓದಿ. ಮನುಷ್ಯರು ಸ್ವಾರ್ಥ ಚಿಂತಕರು, ತಮಗೆ ಮಾತ್ರ ನೋಡ್ತಾರೆ, ಇನ್ನೊಬ್ಬರ ಬಗ್ಗೆ ಯೋಚಿಸಲ್ಲ. ಸೆಕೆಂಡ್, ಹಣದಾಸೆಯವರು, ದುಡ್ಡಿನ ದುರಾಸೆಯಿಂದ ದುಡಿತಾರೆ. 3ನೇದು, ನಾನೇ, ನಂದು, ನಾನು, ನಮ್ಮಪ್ಪ, ನನ್ನ ಕುಲ, ನನ್ನ ಜಾತಿ, ನಾನು ಯಾರು ಗೊತ್ತಾ? ನಾನು ಯಾವ ಲೀಡರ್ ಮಗ ಗೊತ್ತಾ? ನಾನು ಏನಂತ ಗೊತ್ತಾ? ನೀನು ನನ್ನ ಅಂತಸ್ತು ಏನಂತ ಗೊತ್ತಾ? ನನ್ನ ಪೊಸಿಷನ್ ಏನಂತ ನಿನ್ ಗೊತ್ತಾ? ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ಇನ್ನೊಬ್ಬರನ್ನ ದೂಷಿಸುವವರು, ತಂದೆ ತಾಯಿಗಳಿಗೆ ಅವಿಧೇಯರು. ನೋಡಿ, ತಂದೆ ತಾಯಿಗಳನ್ನ ಹೊಡಿತಾರೆ, ಬೈತಾರೆ, ಕಿತ್ಕೊಳ್ತಾರೆ, ಸಾಯಿಸ್ತಾರೆ, ಅವ್ರು ಮಂತ್ರ ಮಾಡ್ತಾರೆ, ಅವ್ರು ಕೊಲೆ ಮಾಡ್ಬಿಡ್ತಾರೆ. ಅವಿಧೇಯರು, ಹೇಳಿದ ಮಾತು ಕೇಳಲ್ಲ, ತಂದೆ ತಾಯಿ ಮಾತುಗಳು. ಅವಿಧೇಯರು, ಉಪಕಾರ ನೆನೆಸದವರು, ಏನನ್ನ ಸಹಾಯ ಮಾಡಿದ್ರೆ ಮರ್ತೋಗ್ಬಿಡ್ತಾರಂತೆ. ಇವಾಗಲೇ ನಡೀತಾರೆ, ನೀವೆಲ್ಲ ಮರ್ತ್ಬಿಡ್ತಾರೆ ಬೇಗ. ಅಪ್ಪ ಅವ್ರು ನಮ್ಗೆ ಸಹಾಯ ಮಾಡಿದ್ರು, ನಾವು ಅವ್ರಿಗೆ ಚೆನ್ನಾಗಿ ಮಾತಾಡೋಣ, ಮರ್ಯಾದೆ ಕೊಡೋಣ, ಅವ್ರ ಹತ್ರ ಕ್ಲೀನ್ ಆಗಿರೋಣ. ಯಾರು ಮಾಡಿದಾರ, ಸುಮ್ಮನೆ ಮಾಡಿದಾರ, ಬೇಜಾರ ಐತೆ. ಉಪಕಾರ ನೆನೆಸದವರು, ದೇವರ ಭಯ ಇಲ್ಲ. ಇವಾಗ ಇದೆಯಾ? ಎಷ್ಟು ಜನಕ್ಕೆ ಭಯ ಇದೆ? ಎಷ್ಟು ಜನ ಭಯ ಪಡ್ತಾರೆ ದೇವರಿಗೆ? ಎಷ್ಟು ಜನ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾರೆ? ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು. ನೋಡಿ, ಸಮಾಧಾನ ಆಗಲ್ಲ ಮನುಷ್ಯರಿಗೆ. ನಾನು ಒಂದು ಮನೆಗೆ ಹೋಗಿ ಕೌನ್ಸ್ ಮಾಡಿದ್ದೀನಿ, 3 ಅವರ್ ಕೌನ್ಸಿಲಿಂಗ್ ಮಾಡಿದ್ದೀನಿ, ಆ ಸಿಸ್ಟರ್ ಸಮಾಧಾನನೇ ಆಗಲಿಲ್ಲ. ಎಷ್ಟು ವಾಕ್ಯಗಳು ತೋರಿಸ್ತೆ, ಎಷ್ಟು ಅವ್ರಿಗೆ ಒಂದು ಸಜೆಷನ್ಸ್ ಕೊಟ್ಟೆ, ಎಷ್ಟು ಅವರಿಗೆ ಕ್ವಶನ್ ಕೊಟ್ಟೆ, ಸಮಾಧಾನನೇ ಆಗಲಿಲ್ಲ ಸಿಸ್ಟರ್. ಲಾಸ್ಟ್ ಅವ್ರ ಸ್ಪಿರಿಚುವಲ್ ಲೈಫ್ ಅನ್ನ ತಗೊಂಡೆ, ಭಕ್ತಿ ಜೀವಿತವನ್ನ ತಗೊಂಡೆ, ದೇವರ ಅವ್ರ ಸಂಬಂಧನ ಎತ್ಕೊಂಡ ಮೇಲೆ ಸಮಾಧಾನ ಆಗ್ತಾರೆ. ದೇವರ ಹತ್ರ ನಾವ್ ಹೆಂಗಿರ್ಬೇಕು, ನೀನಿರೋ ರೀತಿ ಎತ್ತದ ಮೇಲೆ ಕೂಲ ಆಗಿದ್ದಾಳೆ ಸಿಸ್ಟರ್. ಸಮಾಧಾನ ಹೊಂದಲಾದವರು, ಆಮೇಲೆ ಇನ್ನೊಬ್ಬರ ಮೇಲೆ ಯಾವಾಗಲೂ ದೂರುಗಳು ಹೇಳೋದು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಕೋಪ, ಎಲ್ಲದಕ್ಕೂ ಕೋಪ, ಪ್ರತಿಯೊಬ್ಬರು ಕೋಪ ಬರ್ತಾ ಇದೆ. ಇವಾಗ ಯಾರು ಕೋಪ ಬರಲ್ಲ ನಂಗಿಲ್ಲ. ಕೋಪ 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 ಕೋಪ, ಕೋಪದಲ್ಲೇ ದಿನಗಳು ಸಾಕ್ತದೆ. ಒಂದೊಂದಕ್ಕೂ ಕೋಪನೆ, ಓನರ್ಗೂ ಕೋಪನೆ, ಕೂಲಿ ಆಳುಗಳಿಗೂ ಕೋಪನೆ, ಆಮೇಲೆ ಪಾಸ್ಟ್ಗೂ ಕೋಪನೆ, ಬಿಲಿವರ್ಸ್ಗೂ ಕೋಪನೆ, ಆಮೇಲೆ ತಂದೆ ತಾಯಿಗೂ ಕೋಪನೆ, ಮಕ್ಕಳಿಗೂ ಕೋಪನೆ, ಮಾಸ್ಟರ್ ಕೂಡ ಕೋಪನೆ. ಇವಾಗ ಅವರೆಲ್ಲ ಕೂಲು, ಪಾಸ್ಟ್ಗಳೆಲ್ಲ ಕೂಲು, ಅವ್ರಿಗೂ ಕೋಪ ಬರ್ತಾ ಇದೆ. ಕೋಪಿಸಿಕೊಳ್ಳುವವರು, ಒಳ್ಳೆಯದನ್ನ ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಒಪ್ಪಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಲೋಕವನ್ನೇ ಪ್ರೀತಿಸುವವರು. ಇವೆಲ್ಲ ಇದೆಯಾ ಇಲ್ವಾ? ನನಗೆ ಇಷ್ಟು ಎಲ್ಲ ನಿಜಾನ ಸುಳ್ಳ? ನಿನಗೆ ಮನುಷ್ಯರೆಲ್ಲ ಬೇಜಾರು ಮಾಡಕ ನೋವಾಯ್ತಾ ಇಲ್ವಾ?
ನಿನ್ ಮೋಸ ಮಾಡಿದಾರಾ ಇಲ್ವಾ? ನಿನ್ ಕೋಪ ಮಾಡ್ಕೊಂಡಿದಾರಾ ಇಲ್ವಾ? ನಿನ್ ಮೇಲೆ ಎಲ್ಲಾರು ನಿನ್ ಮುಂದೆನೆ ದೇವ್ರನ್ನ ಬೈತಾ ಇದ್ದಾರಾ ಇಲ್ವಾ? ತಂದೆ ತಾಯಿ ಹೊಡಿತಾ ಇದ್ದಾರಾ ಇಲ್ವಾ? ಸಾಯಿಸ್ತಾ ಇದ್ದಾರಾ ಇಲ್ವಾ? ಅವ್ರನ್ನ ಎಲ್ಲ ಕರೆಕ್ಟ್ ಆಗಿ ನಡೀತಾರೆ. ಯಾರು ನೋಡು ದುಡ್ಡಿನ ದುರಾಸೆಯಿಂದ ದುಡಿತಾ ಇದ್ದಾರೆ, ಅದಕ್ಕೋಸ್ಕರ ಕೊಲೆ ಕೂಡ ಆಗೋಗ್ಬಿಟ್ಟಿದೆ. ಕಡೆ ದಿನಗಳನ್ನೊಂದಿಗೆ ಪ್ರೂಫ್ ಕೊಡ್ತಾ ಇದ್ದೀನಿ. ವಾಕ್ಯ ದಿನಗಳಂದ್ರೆ ದಿನಗಳೇ. 11:1 ಓದಿ. ಉಷಯ 11:10. 11:1 ಲಾಸ್ಟ್ 2 ವಾಕ್ಯ ಓದಿ. ಉಷಯ 11:10. ಸಿಂಹದಂತೆ ಗರ್ಜಿಸುತ್ತಿರುವ ಯೆಹೋವನನ್ನು ಆತನ ಜನರು ಹಿಂಬಾಲಿಸುವರು. ಆತನು ಆರ್ಭಟಿಸಲು ಆತನ ಮಕ್ಕಳು ಪಡುವಲಿಂದ ನಡುಗುತ್ತಾ ಬರುವರು. ಹೆಂಗಂತೆ? ಗುಬ್ಬಿಗಳು ಹೆಂಗಿರೋದು? ಗುಬ್ಬಿಗಳು ಕೆಳಗಡೆ ಮೇಲ್ಗಡೆ ಹೋಗೋದು. ಗುಬ್ಬಚ್ಚಿಗಳು ಗುಬ್ಬಿಗಳು ಮೇಲ್ಗಡೆ ತಾನೇ ಬಡಿಸ್ತಾನೆ. ಅದು ಗುಬ್ಬಿಗಳಂತೆ ಹೆಂಗ್ ಬರ್ತಾರೆ? ಅವ್ರ ಮಕ್ಕಳು, ದೇವ್ರ ಮಕ್ಕಳು ಆರ್ಕೊಂಡು ಯುದ್ಧದಿಂದ ಬರ್ತಾರೆ. ನೆಕ್ಸ್ಟ್ ಪಾರಿವಾಳಗಳಂತೆ ದೂರದಿಂದಲೂ ಅಸುರದಿಂದಲೂ ಅದರುತ್ತಾ ತೊರೆ ಪಡುವರು. ಅವರು ತಮ್ಮ ತಮ್ಮ ನಿವಾಸಗಳಲ್ಲಿ ಈ ವಾಕ್ಯ ಏನಂದ್ರೆ, ಇಸ್ರಾಯೇಲರು ಪ್ರಪಂಚ ಎಲ್ಲ ಹೊರಟೋಗಿದ್ದಾರೆ. ಯಹೂದ್ಯರು ಅವರೆಲ್ಲ ಅಂತ್ಯ ದಿನದಲ್ಲಿ ಇಸ್ರಾಯೇಲ್ ದೇಶಕ್ಕೆ ವಾಪಸ್ ಬರ್ತಾರೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1947ಗೆ ಇಂಡಿಯಾಗೆ ಫ್ರೀಡಮ್ ಸಿಕ್ತು ಅಲ್ವಾ? 1948ರಲ್ಲಿ 1948 ಇಸ್ರಾಯೇಲ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸರಿನಾ? ಅವತ್ತಿಂದ ಇವತ್ತವರೆಗೂ ಬಂದು ಫ್ಲೈಟ್ ಅಲ್ಲಿ ಇಳಿತಾನೆ ಇದ್ದಾರೆ. ಎಲ್ಲಿಂದ? ಎಲ್ಲಾ ದೇಶಗಳಿಂದ. ಕೇಳ್ಬೇಕು ವಾಕ್ಯ ಪ್ರತಿಯೊಬ್ಬರು. ಯಾಕಪ್ಪ? ಹಲ್ಲೆಲೂಯಾ. ಬಂದು ಇಳಿತಾನೆ ಇದ್ದಾರೆ. ಅಲ್ಲಿ ನೋಡಿ, ಗುಬ್ಬಿಗಳಂತೆ ಪಾರಿವಾಳಗಳಂತೆ ಅಂತಿದ್ದಾರೆ. ಆರ್ಕೊಂಡ್ ಬರ್ತಾರೆ ಅಂತಿದೆ. ಆರ್ಕೊಂಡ್ ಬರಕ್ಕಾಗುತ್ತ ಮನುಷ್ಯರು? ನನ್ನ ಮಕ್ಕಳು ಅಂತಿದೆ. ಮನುಷ್ಯರೇ ತಾನೆ? ಹೆಂಗ್ ಬರ್ತಾ ಇದ್ದಾರೆ? ಫ್ಲೈಟ್ ಅಲ್ಲಿ ಬಂದು ಇವಾಗಲೂ ಕೂಡ ಇಳಿತಾ ಇದ್ದಾರೆ. 1948 ಇಂದ ಇವಾಗವರೆಗೂ 70 ವರ್ಷದಿಂದ ಬಂದು ಎಲ್ಲೆಲ್ಲಿ ಇದ್ದವರು. ನಮ್ಮ ಇಂಡಿಯಾದಲ್ಲಿ 200 ಫ್ಯಾಮಿಲಿ ಇರ್ತಾರೆ. ಇಸ್ರಾಯೇಲ್ ಎಷ್ಟು ಫ್ಯಾಮಿಲಿ ಅವರು ಕೂಡ ಹೋಗಿದ್ದಾರೆ. ಎಲ್ಲೆಲ್ಲಿ ಗಲ್ಫ್, ದುಬೈ, ಅಮೇರಿಕಾ, ಇಂಗ್ಲೆಂಡ್, ಇರಾನ್ ಎಲ್ಲೆಲ್ಲಿ ಇದ್ದಾರೋ ಕಂಪ್ಲೀಟ್ ಈ ವಾಕ್ಯ ನೆರವೇರ್ಬೇಕಲ್ವಾ? ಕಡೆ ದಿನದಲ್ಲಿ ನನ್ನ ಮಕ್ಕಳು ಎಲ್ಲೆಲ್ಲಿದ್ದಾರೋ ಗುಬ್ಬಿಗಳ ತರ ಪಾರಿವಾಳಗಳ ತರ ಆರ್ಕೊಂಡು ಬರ್ತಾರೆ. ಅಂದ್ರೆ ಆರ್ಕೊಂಡು ಬರೋದಲ್ಲ, ಫ್ಲೈಟ್ ಅಲ್ಲಿ ಬಂದು ಇಳಿತಾ ಇದ್ದಾರೆ ಅಂತ ಅರ್ಥ. ಕರೆಕ್ಟ್ ಆಗಿ ವಾಕ್ಯ ಬರುತ್ತೆ ನೋಡಿ. ಅಂತ್ಯ ಕಾಲದಲ್ಲಿ ಅವರೆಲ್ಲ ಇಸ್ರಾಯೇಲ್ ದೇಶಕ್ಕೆ ಬಂದ್ಬಿಡ್ಬೇಕು. ಇವಾಗ ಒಟ್ಟು 85 ಲಕ್ಷ ಬಂದಿದ್ದಾರೆ. ಹತ್ತತ್ರ 1 ಕೋಟಿ ಜನ 70 ವರ್ಷದಿಂದ ಬಂದು ಡೈಲಿ ಏನಿಲ್ಲ ಅಂದ್ರೆ ಆ ದೇಶದಲ್ಲಿ ಬಂದು ಅವ್ರ ಸ್ವಂತ ಲ್ಯಾಂಡ್ ಅಲ್ಲಿ ನಿಂತ್ಕೊಂಡ್ಬಿಡ್ತಾ ಇದ್ದಾರೆ. ಇದೆಲ್ಲ ನೆಟ್ಟಲ್ಲಿ ಇದೆ, ನೀವು ನೋಡ್ಕೋಬಹುದು. ಇದನ್ನ ನೋಡೇ ಫ್ಲೈಟ್ ಕಂಡಿಡ್ತೀವಿ. ಈ ವಾಕ್ಯ ಓದೇ ಫ್ಲೈಟ್ ಕಂಡಿದ್ದು. ಈ ವಾಕ್ಯ ಓದೇ ಫ್ಲೈಟ್ ಕಂಡಿದ್ದು. ಹೇಳ್ತೀನಿ ಆಮೇಲೆ. ಅದು ಹೇಳ್ತಾ ಇದ್ರೆ ನನಗೆ ಟೈಮ್ ಸಾಕಾಗಲ್ಲ. 12 ಗಂಟೆಗೆ 5 ನಿಮಿಷ ಇದೆ, 10 ನಿಮಿಷ ಇದೆ. ಹಲ್ಲೆಲೂಯಾ, ಆಮೆನ್. ಈ ವಾಕ್ಯನ ಓದಿ ಫ್ಲೈಟ್ ಕಂಡಿದ್ದೀವಿ. ಹೆಂಗ್ ಬರ್ತಾರೆ ಇವರು? ಈ ವಾಕ್ಯನ ಓದ್ಬಿಟ್ಟು ಯೋಗ ಗ್ರಂಥ 41ನೇ ಅಧ್ಯಾಯ ತಗೊಂಡು 2 ವಾಕ್ಯನ ಓದಿ ಫ್ಲೈಟ್ ಅನ್ನ ಕಂಡಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹೆಂಗ್ ಆಡ್ಕೊಂಡ್ ಬರ್ತಾರೆ? ಈ ಬೈಬಲ್ ಅಲ್ಲಿ ಬಂದಿದೆಯಲ್ಲ, ಸಮಥಿಂಗ್ ಏನೋ ಇದೆ ಇದ್ರಲ್ಲಿ, ಏನೋ ಸಮಥಿಂಗ್ ಇದೆ. ಇದೇನೋ ಮಿಷನ್ಗೆ ಸಂಬಂಧಪಟ್ಟಿದ್ದು, ಇದೇನೋ ಗಾಳಿಯಲ್ಲಿ ಆರೋದಕ್ಕೆ ಸಂಬಂಧ. ನೋಡೋಣ, ಫ್ಲೈಟ್ ಅನ್ನ ಕಂಡುಹಿಡಿಯೋಣ. ಒಂದು 6 ಪಕ್ಷಿ ತರ ಇರ್ಬೇಕಾದ್ರೆ, ಮೀನ್ ತರ ಇರ್ಬೇಕು ನೋಡೋದಕ್ಕೆ. ಹಾರ್ಕೊಂಡ್ ಬರ್ಬೇಕಂದ್ರೆ ಪಕ್ಷಿ ತರನೇ ಇರ್ಬೇಕು. ನೋಡಿ ಫ್ಲೈಟ್ ನೋಡಿ ಇವಾಗ ಹೆಂಗಿದೆ, ಪಾರಿವಾಳ ತರ ಇಲ್ವಾ? ನೋಡಿ ಎತ್ಕೊಳಕ್ ಪಾರಿವಾಳನ ಫ್ಲೈಟ್ ನ ಒಂದತ್ರ ಇಕ್ಕಿ, ಗುಬ್ಬಚ್ಚಿನ ಫ್ಲೈಟ್ ನ ಒಂದು ಪಕ್ಕದಲ್ಲಿ ಇಕ್ಕಿ, ಅದ್ರ ತರನೇ ರೆಕ್ಕೆಗಳಿದೆ ನೋಡಿ, ಅದ್ರ ತರನೇ ಬಾಡಿ ಇದೆ ನೋಡಿ, ಅದ್ರ ತರನೇ ಬುದ್ಧಿ ಇರ್ತದೆ ನೋಡಿ. ನಾವು ಮೀನ್ ಅಂತೀವಿ, ಮೀನ್ ಅಲ್ಲ, ಬರ್ಡ್ಸ್ ತರ ಇರುತ್ತೆ. ಮೀನು ಮೇಲೆ ಹಾರಲ್ಲ, ಬರ್ಡ್ಸ್ ಮೇಲೆ ಹಾರೋದು, ಪಕ್ಷಿ. ಇಷ್ಟು ಬೈಬಲ್ ಸತ್ಯ ಅಲ್ವಾ? ಅಂತ್ಯಕಾಲ ನಿಜನ? ಅಂತ್ಯಕಾಲದಲ್ಲಿ ಇಸ್ರಾಯೇಲರು ಅವ್ರ ದೇಶಕ್ಕೆ ಬರುವಾಗ ಎಲ್ಲೆಲ್ಲಿರೋರೆಲ್ಲ ಬರ್ಬೇಕಂತೆ. ಅವ್ರು ಬರ್ತಾ ಇದ್ದಾರೆ ಅಂದ್ರೆ ಅಂತ್ಯಕಾಲ ಆಗಿದೆ, ಬರ್ತಾ ಇದೆ ಹತ್ರ ಅಂತ ಅರ್ಥ. ತೆಲುಗಲ್ಲಿ ಕಲ್ತ್ಕೊಂಡಿರೋದು
ಕಡೆ ದಿನಗಳು ಅನ್ನೋದಕ್ಕೆ ಕುರಿತು ನಾನು ಕೊಡ್ತಾ ಇರೋ ವಾಕ್ಯಗಳೆಲ್ಲ ಕಡೆ ದಿನಗಳಿದು ಅನ್ನೋದಕ್ಕೆ ಟೈಮ್ ಇಲ್ಲ. ಪ್ರತಿಯೊಬ್ಬರು ರೆಡಿ ಆಗ್ಬಿಡಿ. ಬೈಬಲ್ ಅಲ್ಲಿ ಹೇಳಿದೆಲ್ಲ ನೆರವೇರಿ ಬಿಡ್ತಾ ಇದೆ. ಅಲ್ಲೇಲುಯ್ಯ. ಲಾಸ್ಟ್ ವಾಕ್ಯ ಓದಿ ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಟ್ಬಿಡ್ತೀರಿ, ಬರವಾರ ಇಟ್ಕೊತೀನಿ. ಅಲ್ಲೇಲುಯ್ಯ. 12:1 ಓದಿ. 12:1 ಎಫ್ರಾಯೀಮು ಮೇಯಿಸುವ ಮಂದೆಯು. ಸರಿಯಾಗಿ ಕೇಳಬೇಕು. ಈ ವಾಕ್ಯನು ಚೆನ್ನಾಗಿ ಕೇಳಬೇಕು. ಈ ಬೈಬಲ್ ಓದ್ತೀರ ಅರ್ಥ ಆಗಲ್ಲ ನಿಮಗೆ. ಏನ್ ಬಗ್ಗೆ ಅಂದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಜನ ಫೇಸ್ಬುಕ್ ಉಪಯೋಗಿಸ್ತೀರ? ಕೈ ಎತ್ತಿ. ಬೇಜಾರು ಮಾಡ್ಕೊಂಬೇಡಿ, ಎತ್ತಿ. ಅದೇನು ಕಾಮನ್ ಆಗ್ತಿದೆ. ಫೇಸ್ಬುಕ್ ಯೂಸ್ ಮಾಡೋರು ಕೈ ಎತ್ತಿ. ಚೆನ್ನಾಗಿ ಎತ್ತಿ. ಇಷ್ಟೇ ಜನ ವಾಟ್ಸಪ್ ಇದ್ರೆ ಸ್ವಲ್ಪ ಜನ ಸಿಗ್ತಾರೆ. ವಾಟ್ಸಪ್ ಎಷ್ಟು ಜನ ಯೂಸ್ ಮಾಡ್ತೀರಾ? ಹಾ, ಓಕೆ. ಟಿವಿ ಚಾನೆಲ್, ನ್ಯೂಸ್, ಸೋಷಿಯಲ್ ಮೀಡಿಯಾಗಳು ಯೂಸ್ ಮಾಡ್ತಾರೆ. ಸರ್ ನೋಡ್ತೀರಾ? ಟಿವಿಯಲ್ಲಿ ಆದ್ರೂ ನೋಡ್ತೀರಾ? ಓಕೆ, ಗುಡ್. ಆಮೇಲೆ ಹೆಂಗ್ ಬರೋದು? ಸ್ಯಾಟಲೈಟ್ ಆಗಲಿ, ಟಿವಿ ಆಗಲಿ, ಕಂಪ್ಯೂಟರ್ ಆಗಲಿ, ನಮ್ಮ ನೆಟ್ ಆಗಲಿ ಯಾಕೆ ಯೂಸ್ ಆಗೋದು ಹೇಳಿ ನೋಡೋಣ. ಗಾಡಿ 5G ಅಂದ್ರೆ ಏನು, 4G ಅಂದ್ರೆ ಏನು? ಸ್ಯಾಟಲೈಟ್ ಎಲ್ಲ ವರ್ಕ್ ಆಗೋದು ಯಾವ್ದನ್ನ ಹೇಳಿ? ಸ್ಯಾಟಲೈಟ್ ಮೇಲೆ ಕೆಲಸ ಮಾಡೋದು. ಇಲ್ಲಿಂದ ಚೆನ್ನೈಯಿಂದ ನನಗೆ ಯಾರೋ ಒಬ್ರು ಕಾಲ್ ಮಾಡಿದ್ರೆ ನಿಮಗೆ ಅದು ಸ್ಯಾಟಲೈಟ್ ಹೋಗಿ, ಸ್ಯಾಟಲೈಟ್ ಟವರ್ ಹೋಗಿ, ಟವರಿಂದ ನಿಮ್ಮ ಮೊಬೈಲ್ ಬರ್ತಿದ್ವಿ. ಸೆಕೆಂಡ್ಗಳಲ್ಲಿ ನಡೆದಿದೆ. ಎಷ್ಟೇ ಸೆಕೆಂಡ್ಗಳಲ್ಲಿ ನಡೆದ್ಬಿಡ್ತೈತಿ ಕೆಲಸ. ಫ್ಲೈಟ್ ಇರಲಿ, ಫ್ಲೈಟ್ ಗಾಳಿ ಅಂದ್ರೆ ಫ್ಲೈಟ್ ಹೋಗಲ್ಲ, ಗಾಳಿ ಅಂದ್ರೆ ಫ್ಲೈಟ್ ಹೋಗಲ್ಲ. ಅರ್ಥ ಆಯ್ತಾ? ಗಾಳಿ ಅಂದ್ರೆ ವಾಟ್ಸಪ್ ಆಗಲಿ, ಫೇಸ್ಬುಕ್ ಆಗಲಿ, ಫೋನ್ ಆಗಲಿ, ಫ್ಲೈಟ್ ಆಗಲಿ, ಟಿವಿ ಆಗಲಿ, ಆಮೇಲೆ ಫ್ರಿಡ್ಜ್ ಆಗುತ್ತೆ, ಟಿವಿ ಆಗಲಿ, ಅಲ್ಲೆಲ್ಲೂಯ್ಯ, ನೆಟ್ ಆಗಲಿ, ಸ್ಯಾಟಲೈಟ್ ಆಗಲಿ ವರ್ಕ್ ಆಗಲ್ಲ. ಗಾಳಿ ಇದ್ರೆ ಮಾತ್ರ. ಯಾಕೆ? ನಿಮ್ಮ ಮನೆಯಲ್ಲಿ ಗ್ಯಾಸ್ ಇದೆಲ್ಲ, ಆಕ್ಸಿಜನ್ ಇದ್ರೆ ವರ್ಕ್ ಆಗೋದು. ಫುಲ್ಲು ಕ್ಲೋಸ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಸ್ಟವ್ ಅಂಟಿಸಿ ಫುಲ್ ಓಪನ್ ಮಾಡ್ಬಿಡಿ, ಬೆಂಕಿ ಗಡ್ಡೆ ಬೀಚಿ ಗ್ಯಾಸ್ನ ಅಂಟೋದೇ ಇಲ್ಲ. ಬೆಂಕಿ ಉರಿಬೇಕಾದ್ರೆ ಗಾಳಿ ಬೇಕು. ಗಾಳಿ ಇಲ್ಲಂದ್ರೆ ಈ ದೇಶ ಪ್ರಪಂಚ ನಿಶಬ್ದವಾಗಿರ್ತದೆ. ಇವತ್ತು ಯಾರು ರಿಚ್ ಪರ್ಸನ್ ಹೇಳಿ ನೋಡೋಣ? ಫೇಸ್ಬುಕ್ ಓನರ್, ಎಲನ್ ಮಾಸ್ಕ್, ಮಾರ್ಕರ್, ಜಿಂಗ್ಲರ್ ಏನಿದೆಲ್ಲ ಮಾರ್ಕರ್, ಆಮೇಲೆ ಫೇಸ್ಬುಕ್ ಓನರು, ವಾಟ್ಸಪ್ ಓನರು, ಟ್ವಿಟರ್ ಓನರು, ಆಮೇಲೆ ವಾಟ್ಸಪ್ ಓನರು, ಅಲ್ಲೆಲ್ಲೂಯ್ಯ, ಟಿಕ್ ಟಾಕ್ ಬೆಳೆಸಿದ್ರಲ್ಲ ಆ ಓನರ್ಗಳು ಇವತ್ತು ಗಾಡಿಯನ್ನ ಹಿಡಿದು ವ್ಯಾಪಾರ ಮಾಡ್ತಾ ಇದಾರಲ್ಲ, ಅವರೇ ಇವತ್ತು ರಿಚ್ ಪರ್ಸನ್. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಅಂದ್ರೆ ಅವರಿಗೆ. ಆ ವಾಕ್ಯನೇ ಇದು ನಾನು ಕೊಡ್ತಾ ಇರೋದು. ಗಾಳಿಯನ್ನ ಇಟ್ಟು ವ್ಯಾಪಾರ ಮಾಡ್ತಾರೆ. ಗಾಳಿಯನ್ನ ಇಟ್ಟು ತಿನ್ನಾಗುತ್ತೆ. ನೋಡಿ ವಾಕ್ಯ, ನೋಡಿ ವಾಕ್ಯ ಓದಿರೋದು. ಎಫ್ರಾಯೀಮು ಮೇಯಿಸುವ ಮಂದೆಯು. ಗಾಳಿಯೇ. ಗಾಳಿನ ಮೇಯಿಸ್ತೀಯಾ? ಏನ್ ಗಾಳಿನ ಮೇಯಿಸ್ತೀಯ ಸಿಸ್ಟರ್? ಏನ್ ಗಾಳಿನ ಮೇಯಿಸ್ತೀಯ ಬ್ರದರ್? ಮೇಯಿಸ್ತೀಯ ಅಂತ ಏನ್ ಮೇಯಿಸ್ತೀಯಾ? ನೋಡಿ ಮೇಯಿಸ್ತಾ ಇದ್ದೀರಲ್ಲ ಗಾಳಿ. ಹೆಂಗ್ ಮೇಯಿಸ್ತದೆ ನೋಡಿ. ಈ ಓನರ್ಗಳು, ಸೋಷಿಯಲ್ ಮೀಡಿಯಾ ಓನರ್ಗಳು, ಟಿವಿ ಚಾನೆಲ್ಗಳವರಿಗೆ ಗಾಳಿ ಇಲ್ಲಂದ್ರೆ ಇಲ್ಲ. ಈ ಗಾಳಿ ಯಾರು ಕೊಟ್ಟಿರೋದು? ದೇವರು. ಆದ್ರೆ ಒಂದಿನ ತೆಗಿತಾನೆ. ಆ ವಾಕ್ಯ ಕೊಟ್ಟಿದ್ದೀನಿ, ನಿಲ್ಲಿಸಿ ಓದಿ ಮುಂದಕ್ಕೆ. ಮೂಡನ ಗಾಳಿಯು ಗಾಳಿಯಲ್ಲಿ ಏನಿದೆ? ಸೋಷಿಯಲ್ ಮೀಡಿಯಾದಲ್ಲಿ ಏನಿದೆ? ಯೂಟ್ಯೂಬ್ ಅಲ್ಲಿ ಏನಿದೆ? ಆಮೇಲೆ ಫೇಸ್ಬುಕ್ ಅಲ್ಲಿ ಏನಿದೆ? ಅಸಹ್ಯ ಇದೆ, ಮೋಸ ಇದೆ. ಅದನ್ನಿಟ್ಟು ನಮ್ಮನ್ನ ಮೋಸ ಮಾಡ್ತಾ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನಮ್ಮನ್ನ ಮೋಸ ಮಾಡ್ತಾ ಇದೆ. ನೋಡಲಿ ಕ್ಲೀನಾಗಿ ಹೇಳ್ತದೆ ವಾಕ್ಯ. ನಿಮ್ಮ ಮನೆಗೆ ಹೋಗಿ ನಿಧಾನವಾಗಿ ಓದಿ, ನಿಧಾನವಾಗಿ ಓದಿ ಸಿಸ್ಟರ್, ಬ್ರದರ್. ಆಮೇಲೆ ಈ ಗಾಳಿ ಇಲ್ಲಂದ್ರೆ 5G ಇನ್ನೂ ಬಂದಿಲ್ಲ. 5G ಬಂದು ಚೀನಾ, 4G ಬಂದು ಇಂಗ್ಲೆಂಡ್. ಆಮೇಲೆ ಅಲ್ಲೆಲ್ಲೂಯ್ಯ, 5G ಬಂದು ಅದು ಬರಬಾರ್ದು ಅಂತೇಳಿ ಅದನ್ನ ತಗೊಂಡ್ಬಿಟ್ರು. ತಗೊಂಡ್ಬಿಟ್ರೆ ಫುಲ್ ವರ್ಲ್ಡ್ ನ ಚೀನಾ ಕಂಟ್ರೋಲ್ ತಗೊಂಡ್ಬಿಟ್ಟಾರೆ. 5G ರಿಲೀಸ್ ಆಯ್ತಂದ್ರೆ ಟೋಟಲ್ ವರ್ಲ್ಡ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂತೈತೆ ಚೀನಾ. ಡ್ರ್ಯಾಗನ್ ಕಂಟ್ರಿ ಅದು. ಆ ದೇಶ ಸಿಂಬಲೇ ಘಟಸರ್ಪ, ಸೈತಾನ. ಕೆಂಪು ಲಾಸ್ಟ್ ಇನ್ನೊಂದು ವಾಕ್ಯ ಓದಿ. ಜಾಸ್ತಿ ಮೆಸೇಜ್ ತಂದಿದ್ದೀನಿ. ಕರೆಕ್ಟಾಗಿ 12 ಗಂಟೆ ಆಗೋಯ್ತು. ಪ್ರಕಟಣೆ 7:1 ಓದಿ.
4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ 4 ಚತುರ್ದಿಕ್ಕುಗಳಲ್ಲಿ ಗಾಳಿಯನ್ನು ಹಿಡಿದಿರುವುದನ್ನ ಹಲ್ಲೆಲೂಯಾ. ವಾಕ್ಯದ ಅರ್ಥ ಬೇಕಲ್ಲ ನಿಮಗೆ? ಯಾಕೆ ನಿಲ್ಲಿಸೋದಿಲ್ಲ ದೇವರು ಗಾಳಿ ನಾವು ದಿನ ನಿಲ್ಲಿಸ್ತಾನೆ? ಏನಕ್ಕಂದ್ರೆ 1,44,000 ಜನ ಇದ್ದಾರೆ ನೋಡಿ. ನೆಕ್ಸ್ಟ್ ವಾಕ್ಯಗಳಲ್ಲಿ ಅವ್ರನ್ನ ದೇವರು ಒಂದಿನ ಮುಚ್ಚಿಡ್ತಾರೆ. ಅವ್ರ ಹತ್ರ ಮುಚ್ಚಿಟ್ಟಾಗ ಅವ್ರ ಹತ್ರ ಸಿಗ್ನಲ್ ಹೋಗ್ಬಾರ್ದು, ಸ್ಯಾಟಲೈಟ್ ವರ್ಕ್ ಆಗಬಾರ್ದು, ಟೆಲಿಫೋನ್ ವರ್ಕ್ ಆಗಬಾರ್ದು. ಅವ್ರಿಗೆ ಹಾಕಿದ್ರೆ ಕಾರ್ಡ್ ಕೂಡ ವರ್ಕ್ ಆಗಬಾರ್ದು, ಅವ್ರ ಹತ್ರ ಇರೋ ಮೊಬೈಲ್ ಕೂಡ ವರ್ಕ್ ಆಗಬಾರ್ದು, ಅವ್ರ ಹತ್ರ ಎತ್ಕೊಳ್ಳೋಗಿರೋ ಸಿಸ್ಟಮ್ ಕೂಡ ವರ್ಕ್ ಆಗಬಾರ್ದು. ದೇವ್ರು ಅವ್ರನ್ನ ಮುಚ್ಚಿಡ್ಬೇಕು, ಅವ್ರ ಮೇಲೆ ಮುದ್ರೆ ಆಗ್ಬೇಕು. ಅವ್ರ 1,44,000 ಜನ ಅವ್ರ ಯೇಸು ಸ್ವಾಮಿ ಜೊತೆಲಿರೋರು. ಅವ್ರನ್ನ ಒಂದತ್ರ ದೇವ್ರು ಮುಚ್ಚಿಡ್ತಾರೆ, ಒಂದು ಅರಣ್ಯದಲ್ಲಿ ಮುಚ್ಚಿಡ್ಬೋದು, ಒಂದು ಫಾರೆಸ್ಟ್. ಆ ಟೈಮಲ್ಲಿ ಅವ್ರು ಯಾರು ಕಂಡಿಡಿಬಾರಂತ ಈ ಗಾಡಿನ ನಿಲ್ಲಿಸ್ತಾರೆ. ಇಷ್ಟು ದೊಡ್ಡ ಪ್ಲಾನ್ ನೋಡಿ ದೇವರು. ಇಂಥ ಆಲೋಚನೆ ಪ್ಲಾನ್ ಯಾವ ಸೈಂಟಿಸ್ಟು, ಡಾಕ್ಟರು, ಯಾವ ಕ್ರಿಮಿನಲ್ಲು ಯಾರು ಮಾಡಲ್ಲ. ಆಮೇನ್. ಆ 1,44,000 ಜನನ ಕಾಪಾಡೋದಕ್ಕೆ 4 ದಿಕ್ಕುಗಳ ಮೇಲೆ, ಎಲ್ಲ ಮರಗಳ ಮೇಲೆ, ಭೂಮಿ ಮೇಲೆ, ಸಮುದ್ರದ ಮೇಲೆ ಗಾಳಿ ಬೀಸದಿರಂಗೆ ತಡೀತಾರೆ. ಏನ್ ಹೇಳ್ತದೆ ಕೀರ್ತನೆಗಳು 104:4 ಏನ್ ಹೇಳ್ತದೆ? ಗಾಳಿಯನ್ನು ತನ್ನ ದೂತರನ್ನಾಗಿಯೂ ಬೆಂಕಿಯನ್ನು ತನ್ನ ಸೇವಕರನ್ನಾಗಿ ಮಾಡುವನು. ಬೆಂಕಿಯನ್ನ ಸೇವಕರನ್ನ ತನ್ನ ಬೆಂಕಿಯನ್ನಾಗಿ ಮಾಡ್ತಾನಂತೆ, ಗಾಳಿಯನ್ನ ದೂತರನ್ನಾಗಿ. ಇಲ್ಲಿ 4 ದೂತರು ನಿಂತಿದ್ದಾರೆ ನೋಡಿ. ಆ ಟೈಮಲ್ಲಿ ಸ್ಯಾಟಲೈಟ್ ವರ್ಕ್ ಆಗಲ್ಲ. 2012 ಎಷ್ಟು ಜನಕ್ಕೆ ಆಗ್ತಾ ಇದೆ? ಆ ಟೈಮಲ್ಲಿ ಎಲ್ಲರೂ ಮೊಬೈಲ್ ಆಫ್ ಮಾಡಿ, ಸ್ವಿಚ್ ಆಫ್ ಮಾಡಿ, ಏನು ಬಳಸಬೇಡಿ, ಚಾರ್ಜಿಂಗ್ ಆಗಬೇಡಿ ಅಂತ ಹೇಳಿದ್ರು. ರಿಯಲ್ ಆಗಿ ಆಗಲಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ನೆಟ್ವರ್ಕ್ ವರ್ಕ್ ಆಗಲಿಲ್ಲ, ಸ್ಯಾಟಲೈಟ್ ವರ್ಕ್ ಆಗಲಿಲ್ಲ. ಅವಾಗ ಮಾಡ್ತಾನೆ ಇರ್ತಾರೆ. ಅವಾಗ ಹಂಗಾಗುತ್ತೆ, ಕ್ರಾಶ್ ಆಗುತ್ತೆ ತರ. ಈ ಟೈಮಲ್ಲಿ ಇನ್ನೊಂದು ಸಾರಿ ಆಗುತ್ತೆ. ಈಗ 12ನೇ ಅಧ್ಯಾಯ 1ನೇ ವಚನ ವಾಕ್ಯ ಓದಿದ್ರೆ ಎಲ್ಲಿ ಹೇಳಿ? ಎಫ್ರಾಯೀಮ್ ಅಂದ್ರೆ ಯಾರು? ಎಫ್ರಾಯೀಮ್ ಅಂದ್ರೆ ಯಾರು ಗೊತ್ತಾ? ಯೇಸುವಿನ ಮಗನ ಹೆಸರೇ ಎಫ್ರಾಯೀಮ್. ಈಗ ಪ್ರತಿ ಸೋಷಿಯಲ್ ಮೀಡಿಯಾಗಳನ್ನ ಯೂದಾಸೆ ಕಂಟ್ರೋಲ್ ಮಾಡ್ತಾರೆ. ಅಮೇರಿಕ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಅಲ್ಲಿ ವಾಟ್ಸ್ಆಪ್ ಇಲ್ಲಿ, ಫೇಸ್ಬುಕ್ ಇಲ್ಲಿ, ಟ್ವಿಟರ್ ಇಲ್ಲಿ, ಇನ್ಸ್ಟಾಗ್ರಾಮ್ ಇಲ್ಲಿ, ಯೂಟ್ಯೂಬ್ ಇಲ್ಲಿ, ಟಿಕ್ಟಾಕ್ ಇಲ್ಲಿ, ಮೋಸ್ ಇಲ್ಲಿ, ಯಾವ ಚಾನಲ್ ಅಲ್ಲ ಇಲ್ಲಿ, ಪ್ರತಿ ಚಾನಲ್ ಕೆಟ್ಟದ್ದು ಒಳ್ಳೆಯದನ್ನ ಬಿತ್ತರಿಸೋ ಪ್ರತಿಯೊಂದು ಅವರ ಹತ್ರ ಹೋಗಿ ನಮ್ಮ ನ್ಯೂಸ್ ಚಾನೆಲ್ ಅಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಅವ್ರು ಕೊಟ್ಟಿದ್ದೇ ನಾವು ನೋಡೋದು. ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ನೋಡೋಕ್ಕಾಗಲ್ಲ. ಅದಕ್ಕೆ ಓನರ್ಗಳು ಇವರೇ. ಅಮೆರಿಕ ಡೊನಾಲ್ಡ್ ಟ್ರಂಪ್ ಹಳೆಯ ಮಗನ ಹೆಸರು ಅವ್ನು ಯೂದ, ಇಸ್ರಾಯೇಲ್ ದೇಶದವರು. ಅಲ್ಲೆಲ್ಲಾ ನಾನು ಹೇಳ್ತಲ್ಲ, ನಿಮ್ಗೆ ಹೇಳಿದ್ದೀನಲ್ವಾ, ಹೇಳಿದ್ದೀನಿ, ಬರ್ಕೊಂಡಲ್ಲ ನೀವು. ಯೂದ್ ನಾವು ಅವ್ನು ಇಸ್ರಾಯೇಲ್ ದೇಶದವರು. ಗೊತ್ತಿಲ್ಲ? ಸರಿ, ನೋಡೋಣ ನೆಕ್ಸ್ಟ್ ವೀಕ್ ಹೇಳಿ. ಹಲ್ಲೆಲೂಯಾ. ಅವ್ರ ಮನೆ ಹೆಸರು ನಂಬರ್ ಎಷ್ಟು ಗೊತ್ತಾ? 660. ಅವ್ರ ಮನೆ ನಂಬರ್ ಹೆಸರು 6. ಅದು ಕೂಡ ನಿಮ್ಗೆ ಹೇಳಿದ್ದೀನಿ. ಹಲ್ಲೆಲೂಯಾ. ಎಲ್ಲ ಹೇಳಿದ್ದೀನಿ. 660 ಬಗ್ಗೆ ಮಾತಾಡುವಾಗ ನಾನು ಹೇಳಿದೆ. ಪ್ರೈಸ್ ದ ಲಾರ್ಡ್. ಈ ಚಾನಲ್ಗಳು, ಟಿವಿ, ನ್ಯೂಸ್ ಪ್ರತಿಯೊಂದು ಕಂಟ್ರೋಲ್ ಮಾಡ್ತಾರದು ಯೂದರು. ಯೇಸು ಕ್ರಿಸ್ತನು ಹುಟ್ಟಿದ ಯಾವ ಕುಲ, ಯಾವ ಗೋತ್ರದಲ್ಲಿ? ಯೂದ ಗೋತ್ರದಲ್ಲಿ. ಯೂದಾಸೆ ಈ ಚಾನಲ್ಗಳನ್ನೆಲ್ಲ ಕೆಟ್ಟದನ್ನ ಒಳ್ಳೆಯದನ್ನ ಬಿತ್ತರಿಸ್ತಾ ಇರೋದು ಅವರೇ. ಕೆಟ್ಟದಂತ ಬರ್ದಿದೆ ನೋಡಿ, ಅಲ್ಲಿ ಕೆಟ್ಟದಂತಾನೆ ಬರ್ದಿದೆ. ಹಲ್ಲೆಲೂಯಾ. ಎಲ್ಲ ಕೆಟ್ಟ ನ್ಯೂಸ್ಗಳೆಲ್ಲ ಬರ್ತಾ ಇದೆ. ಯಾರೋ ಕೊಲೆ ಮಾಡಿರೋದೆಲ್ಲ ನಮ್ಗೆ ತೋರಿಸ್ಬೇಕು, ಯಾರೋ ನೇಣು ಹಾಕೊಂಡಿರೋದೆಲ್ಲ ನಮ್ಗೆ ತೋರಿಸ್ಬೇಕು, ಯಾರೋ ವ್ಯಭಿಚಾರ ಎಲ್ಲ ಮಾಡಿರೋದೆಲ್ಲ ನಮ್ಗೆ ತೋರಿಸ್ಬೇಕು. ಸರಿ, ಮನೆ ಉತ್ತರ ಭಾರತದಲ್ಲಿ ವ್ಯಭಿಚಾರ ಆಯ್ತು, ವ್ಯಭಿಚಾರ ಮಾಡಿ ಸುಟ್ಟಾಕಿದ್ರು. ಯಾಕೆ ತೋರಿಸಿಲ್ಲ ನ್ಯೂಸ್ ಚಾನೆಲ್ ಅಲ್ಲಿ? ಯಾಕೆ ನ್ಯೂಸ್ ಚಾನೆಲ್ ಅವ್ರನ್ನ ಅಲ್ಲಿ ಬಿಟ್ಟಿಲ್ಲ? ಯಾಕೆ ಪೊಲೀಸರು ಹಂಗೆ ತಡೆದು ಬಿಟ್ಟು? ಬಹಳ ಸೀಕ್ರೆಟ್.
ಟಿವಿ ಏನ್ ನೋಡ್ತೀಯೋ, ಯೂಟ್ಯೂಬ್ ನೋಡ್ತೀಯೋ, ಕನ್ನಡ ನೋಡ್ತೀಯೋ, ಅವ್ರ ಹತ್ರಕ್ಕೆ ಹೋಗಿ ಅವ್ರು ವಾಚ್ ಮಾಡಿ ನಿಮ್ಗೆ ಕೊಡೋದು. ಅವ್ರ ಹತ್ರಕ್ಕೆ ಹೋಗ್ದಿರಾ, ಯುವದಾಸ್ ಹತ್ರಕ್ಕೆ ಹೋಗ್ತಿಲ್ಲ, ಬರೋದೇ ಇಲ್ಲ. ಯಾವ ನ್ಯೂಸ್ ಆಗ್ಲಿ ಅವ್ರ ಹತ್ರಕ್ಕೆ ಹೋಗಿ ಅವ್ರು ಕೊಟ್ಟಿದ್ದೆ ನಾವು ಕೊಡ್ತೀವಿ, ಅವ್ರು ಕೊಡದೇ ಇರೋದು ಇಟ್ಕೊಂಡದಾಗಲೇ. ಗಾಳಿಯನ್ನಿಟ್ಟು 2 ಮಾತಿದೆ ನೋಡಿ. ಗಾಳಿಯನ್ನಿಟ್ಟು ವ್ಯಾಪಾರ ಮಾಡೋದು ವಾಕ್ಯ. ಗಾಳಿಯನ್ನಿಟ್ಟು ವ್ಯಾಪಾರ ಮಾಡೋದು. ಪ್ರಕಟಣೆ 7:1 ಇರೋದು ಕೂಡ ಒಂದು ದಿನ ದೇವರು ನಿಲ್ಲಿಸ್ಬಿಡ್ತಾರೆ. 1,44,000 ಜನ ಮೇಲೆ ಮುದ್ರೆ ಹಾಕಿ ದೇವರು ಅವರನ್ನ ಒಂದ್ ಹತ್ರ ಇಡ್ತಾರೆ, ಒಂದು ಅರಣ್ಯದಲ್ಲಿ. ಅವರೆಲ್ಲಿ ಕಾಣಿಸ್ಬಾರ್ದು ಅಂತ. ಎಷ್ಟು ಹುಡುಕಲಾದ್ರೂ ಆಂಟಿ ಕ್ರೈಸ್ಟ್ ಸಿಗಲ್ಲ. ಅವರು ಆಂಟಿ ಕ್ರೈಸ್ಟ್ ಎಷ್ಟು ಹುಡುಕಲಾದ್ರೂ ಅವರು ಸಿಗಲ್ಲ. ಅವ್ರು ಎತ್ಕೊಂಡ್ಮೇಲೆ ಗಾಳಿಯನ್ನು ಬಿಡ್ತಾನೆ. ಎಲ್ಲ ಸೋಷಿಯಲ್ ಮೀಡಿಯಾಗಳು, ನ್ಯೂಸ್ ಚಾನೆಲ್, ಫ್ಲೈಟ್ ಎಲ್ಲ ವರ್ಕ್ ಆಗುತ್ತೆ. ತಿರ್ಗಾ ಒಂದ್ಸಾರಿ ನಿಂತೋಗುತ್ತೆ. ದೇವರು ನಮಗೆ ಸ್ತೋತ್ರ. ಯಾರು ಭಯ ಪಡಬೇಡಿ, ಈ ವಾಕ್ಯ ಪ್ರಕಾರ ನಡ್ಕೊಳ್ಳಿ. ನಿನ್ನ ಎತ್ಕೊಂಡ್ಬಿಟ್ಟು ಇಲ್ಲಿ ಹೇಳ್ತಾರ ಭಯಂಕರಗಳೆಲ್ಲ ಭೂಮಿಯಲ್ಲಿ ಬರ್ತಾರೆ. ಸೊ ಭಯ ಪಡಬೇಡ, ಎಚ್ಚರಿಸ್ತಾರ. ಅಲ್ಲೇಲೂಯಾ. ಆಶೀರ್ವಾದ ವಾಕ್ಯಗಳು ಮಾತಾಡ್ತಾರೆ. ಮಾತಾಡಿದ್ರಲ್ಲ, ನಿಮ್ಗೋಸ್ಕರ ಒಂದು ಬಾಗಿಲು ತೆಗಿತೀನಿ ಅಂತ ಯಾವಾಗ್ಲೂ ಅಂತ ವಾಕ್ಯಗಳು ಮಾತಾಡಿದ್ರದ. ಧೈರ್ಯ ಕೊಡಿ ಬ್ರದರ್. ಯಾವಾಗ್ಲೂ ಆಶೀರ್ವಾದಗಳಿರ್ಲಿ ಬ್ರದರ್. ಯಾವಾಗ್ಲೂ ಸೊತ್ತು ಬರೋ ವಾಕ್ಯಗಳಿರ್ಲಿ ಬ್ರದರ್. ಕೆಲಸದ ವಾಕ್ಯಗಳಿರ್ಲಿ, ಅದು ಬರ್ತೈತೆ. ನೀವು ವಾಕ್ಯ ಪ್ರಕಾರ ನಡೆದ್ರೆ ದೇವರು ಆಟೋಮೆಟಿಕ್ಲಿ ನಿಮ್ಗೆ ಎಲ್ಲಾ ಬಾಗಿಲುಗಳನ್ನ ತೆಗಿತಾನೆ. ನೀನ್ ಅದು ಅಂತ ಹಿಡಿಬೇಡ, ಓಡಬೇಡ. ನೀನ್ ಕರೆಕ್ಟ್ ಆಗಿ ವಾಕ್ಯದಲ್ಲಿ ನಡ್ಕೋ. ನಿನ್ ದೇವರು ಕೂಡ ಆಶೀರ್ವಾದ ಕೊಡ್ಲೇಬೇಕು. ಆಜ್ಞೆಗಳ ಅನುಸಾರವಾಗಿ ಜೀವಿಸು. ಬೇರೆ ಮಾಡಿದ್ರೆ ಎಲ್ಲಾ ಆಶೀರ್ವಾದಗಳು ಸಿಗ್ತೈತೆ ಅಂತ ಮಾಡಿದೆ. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 1-2ನೇ ವಚನದಲ್ಲಿ ಅಷ್ಟೇ. ನೀನು ಇವುಗಳನ್ನ ಪಾಲಿಸುವಾಗ, ನನ್ನ ವಾಕ್ಯಗಳಿಗೆ ಶ್ರದ್ಧೆಯಿಂದ ಕಿವಿಗೊಡುವಾಗ ಇವುಗಳೆಲ್ಲ ನಿನಗೆ ಪ್ರಾಪ್ತವಾಗ್ತೈತೆ ಅಂತ ಮಾಡಿದೆ. ಸರಿನಾ? ಅಂತ್ಯಕಾಲನ ಇದು, ಕಡೆ ಕಾಲನ. ದಾನಿಯೇಲನ ಕಾಲದಲ್ಲಿ ಅಂತ್ಯಕಾಲ ಅಲ್ಲ, ಯೋಹಾನನ ಕಾಲದಲ್ಲಿ ಅಂತ್ಯಕಾಲ ಶುರುವಾಗೋಯ್ತು. ಅದು ಪಂಚಶತಮ ದಿನ ಶುರುವಾಗೋಯ್ತು. ಪೆಂಟೆಕೋಸ್ತಿನ ದಿನನೇ ಯಾವಾಗ ಹೋಲಿ ಸ್ಪಿರಿಟ್ ಭೂಮಿಗೆ ಬಂದ್ರು, ಅಂತ್ಯಕಾಲ ಆರಂಭವಾಯಿತು. ಇವಾಗ 8 ಮೂಮೆಂಟ್ ಹೇಳಿದ್ದೀನಿ. 99.99ವರೆಯಲ್ಲಿ ನಾವಿದ್ದೀವಿ. 70 ವಾರಗಳಂತ ಹೇಳಿದಲ್ಲ, 69ವರೆ ವಾರದಲ್ಲಿ ನಾವಿದ್ದೀವಿ. ದಾನಿಯೇಲನ ಗ್ರಂಥದಲ್ಲಿ 70 ವಾರಗಳಂತ ಬರೆದಿದೆ. 69ವರೆ ವಾರದಲ್ಲಿ ನಾವಿದ್ದೀವಿ ಇವಾಗ. ಪ್ರೈಸ್ ದ ಲಾರ್ಡ್.